ಒಂದು ದಿವಸದಲ್ಲಿ ನಮ್ಮ ಅಧ್ಯಯನವನ್ನು ಕರ್ತನು ವಿಶೇಷವಾಗಿ ಆಶೀರ್ವದಿಸುವಂತೆ ಒಂದು ನಿಮಿಷ ನಾವು ಪ್ರಾರ್ಥಿಸೋಣ. Shall we bow our heads and pray for a minute before we go into the scriptures? Father, we thank you for this wonderful evening. Thank you that your presence is with us. Thank you for the Holy Spirit and His help. Thank you for your holy people, your church, your body. We pray that you would help us to understand your word as we meditate, as we study together, that we become more stronger and stronger, deeper and deeper into your word, that we become a reflection of our Savior, our Lord and our God, the Lord Jesus Christ. Help us, Lord, that today that we all be blessed individually and as a family and as a church. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. We thank you that you are already blessed us today, this evening. In Jesus' wonderful name we pray. Amen. Once again, ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ. ಈ ಒಂದು ಕರ್ತನ ದಿನದಲ್ಲಿ, ಸುತನ ದಿನದಲ್ಲಿ, ಭಾನುವಾರ ದಿನದಲ್ಲಿ ಸಂಜೆ ವೇಳೆಯಲ್ಲಿ ದೇವರ ವಚನದ ಮುಂದೆ ಬಂದಿರುವಂತ ಎಲ್ಲ ದೇವ ಮಕ್ಕಳಿಗಾಗಿ ಕರ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ನಾವು ಅನೇಕ ದಿವಸಗಳಿಂದ ಅಧ್ಯಯನ ಮಾಡ್ತಾ ಇರುವಂತ ಕಿರು ಪುಸ್ತಕ ಎಫೆಸದವರಿಗೆ ಪೌಲನು ಬರೆದ ಪತ್ರಿಕೆ. ಇದು ಕೇವಲ 6 ಅಧ್ಯಾಯಗಳಾಗಿರತಕ್ಕಂತ ಒಂದು ಚಿಕ್ಕ ಪತ್ರಿಕೆ ಆದರೂ ಸಹ ಅತೀ ಗಂಭೀರವಾದ, ಆಳವಾದ ಮತ್ತು ಅನೇಕ ಆತ್ಮೀಕ ಸತ್ಯಗಳನ್ನ ಕ್ರೈಸ್ತ ಜೀವನಕ್ಕೆ ಅತ್ಯಗತ್ಯವಾದಂತ, ಮೂಲವಾದಂತ, ಅದರ ಜೊತೆಯಾಗಿ ಅತಿ ಆಳವಾದಂತ ಸತ್ಯಾರ್ಥಗಳನ್ನ ಪ್ರಕಟಿಸಿರುವಂತ ಒಂದು ವಿಶೇಷವಾದ ಪತ್ರಿಕೆಯಾಗಿದೆ ಈ ಪತ್ರಿಕೆ. ಈ ಪತ್ರಿಕೆಯ ಮೂಲ ಅಂಶಗಳು, ಅದರ ಮೂಲ ವಿಷಯಗಳು 3 ಮಾತುಗಳಲ್ಲಿ ನಮ್ಮ ಆ ಒಂದು ನೋಟಿಸ್ ನಲ್ಲಿ ಅಥವಾ ನಮ್ಮ ಒಂದು ಫ್ಲೈಯರ್ ನಲ್ಲಿ ನಾವು ಕೊಟ್ಟಿರ್ತೇವೆ. ಒಂದನೆಯದು, ಕ್ರಿಸ್ತನಲ್ಲಿ ನಾವು ಕೂತುಕೊಂಡಿರುವುದು ಎಲ್ಲಿ, ಅಥವಾ ನಮ್ಮ ಸ್ಥಾನ ಏನು, ಕ್ರಿಸ್ತನಲ್ಲಿರುವ ನಮ್ಮ ಸ್ಥಾನ, ಅದಕ್ಕೆ ಕೂತುಕೊಳ್ಳಿರಿ. ಪ್ರತಿಯೊಬ್ಬ ವಿಶ್ವಾಸಿಯು ಕ್ರಿಸ್ತನ ಬಳಿಯಲ್ಲಿ ಆತ್ಮ, ದೇಹ, ಪ್ರಾಣದಲ್ಲಿ ಕೂತುಕೊಳ್ಳುವ ತನಕ ಈ ಲೋಕದಲ್ಲಿ ಕೂಡ ನಾವು ಅದೇ ರೀತಿಯಲ್ಲಿ ನಂಬಿಕೆಯಲ್ಲಿ ಕೂತ್ಕೊಳ್ಳಬೇಕು. ಎರಡನೇದು, ಕ್ರಿಸ್ತನಲ್ಲಿ ನಡೆಯಬೇಕು. ಕ್ರಿಸ್ತನಲ್ಲಿ ನಡೆಯುವುದಂದ್ರೆ ದೇವರ ವಾಕ್ಯದಲ್ಲಿ ನಡೆಯುವುದು. ಯಾಕಂದ್ರೆ ಕ್ರೈಸ್ತ ಜೀವನ ಕೇವಲ ಹೇಳಿಕೆಗಳಿಂದ, ಉಪದೇಶಗಳಿಂದ ತುಂಬಿದ್ದ ಮಾತ್ರವಲ್ಲ, ಅದು ಒಂದು ನಡವಳಿಕೆಯಾಗಿದೆ. ಆದ ಕಾರಣ ಒಬ್ಬ ಪ್ರಾಮಾಣಿಕನಾದ ವಿಶ್ವಾಸಿ ಹೇಗೆ ದೈನಂದಿನ ಜೀವನದಲ್ಲಿ ತನ್ನ ಯಜಮಾನನಾದ, ರಕ್ಷಕನಾದ ಯೇಸು ಕ್ರಿಸ್ತನ ಒಟ್ಟಿಗೆ ನಡೆಯಬೇಕು ಎಂಬುದಾಗಿ ಪೌಲನು ತಿಳಿಸ್ತಾರೆ. ಮೂರನೇದಾಗಿ ಪೌಲನು ತಿಳಿಸುವಂತ ಸತ್ಯ, ಒಬ್ಬ ವಿಶ್ವಾಸಿ ಕ್ರಿಸ್ತ ನಂಬಿಕೆಯಲ್ಲಿ ನಿಂತುಕೊಳ್ಳಬೇಕು. ಆದ ಕಾರಣ ಕೂಡಿರಿ, ನಡೆಯಿರಿ, ನಿಲ್ಲಿರಿ ಎಂಬ 3 ಪದಗಳು ಈ 6 ಅಧ್ಯಾಯಗಳ ಮುಖ್ಯಾಂಶವಾಗಿ ನಾವು ಕೊಟ್ಟಿರ್ತೀವಿ. ಸೊ ಈ ಪತ್ರಿಕೆಯು ತುಂಬಾ ವಿಶಾಲವಾದ ಆತ್ಮೀಕ ಸತ್ಯಗಳನ್ನ ನಮಗೆ ತಿಳಿಸುವುದರಿಂದ ಇದರ ಅಧ್ಯಯನ ನಾವು ಕೂಲಂಕಷವಾಗಿ ಪ್ರತಿಯೊಂದು ವಚನವಾಗಿ ಅಧ್ಯಯನ ಮಾಡಕ್ಕೆ ಅವಕಾಶ ನಮಗೆ ಇಲ್ಲ, ಸಮಯ ಪರಿಮಿತಿ. ಆದರೂ ಮುಖ್ಯವಾಗಿರತಕ್ಕಂಥ ವಿಷಯಗಳನ್ನ ಈಗಾಗಲೇ ನಾನು ಹೇಳುತ್ತಾ ಬಂದಿದ್ದೀನಿ. ಈಗ ನಾವು 4ನೇ ಅಧ್ಯಾಯದ 1ರಿಂದ 3 ವಾಕ್ಯಗಳ ತನಕ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ. ಓಕೆ, ಇಲ್ಲಿ ಕಳೆದ ಅಧ್ಯಯನದಲ್ಲಿ ನಾನು ಹೇಳುವಾಗ ಅಥವಾ ನಾವು ಒಟ್ಟಾಗಿ ಧ್ಯಾನಿಸಿದಾಗ ಅಲ್ಲಿ 7 ಒಂದುಗಳ ಕುರಿತಾಗಿ ನಾನು ಹೇಳಿದೆ. 7 wands, 7 ಒಂದುಗಳು.
ಅದರಲ್ಲಿ 3 ಸಂಗತಿಗಳು ಆಗಲೇ ಹೇಳಿ ಆಯ್ತು. ಕಳೆದ ಅಧ್ಯಯನದಲ್ಲಿ 7 ಹೇಳಬೇಕು ಅಂತ ನಾನು ಆಸೆ ಪಟ್ಟೆ, ಆದ್ರೆ ಮುಗಿ ಅದು ಮಾಡಕ್ಕಾಗ್ಲಿಲ್ಲ. ಆದ್ರೆ 3 ಮಾತ್ರ ನಾವು ನೋಡಿದೆವು. ನಾವು ಒಂದೇ ದೇಹಕ್ಕೆ ಸೇರಿದವರು ಎಂಬುದಾಗಿದೆ ಒಂದನೇದು. ಎರಡನೆಯದು, ಒಬ್ಬನೇ ಆತ್ಮನನ್ನು ಹೊಂದಿದವರಾಗಿದ್ದೇವೆ. ಮೂರನೇದಾಗಿ, ಒಂದೇ ನಿರೀಕ್ಷೆಯನ್ನು ಪಡೆದವರಾಗಿದ್ದೇವೆ. ಈ 3 ವಿಷಯಗಳ ಕುರಿತಾಗಿ ಸ್ವಲ್ಪ ಮಟ್ಟಿಗೆ ನಾವು ನೋಡಿದ್ದೆವು. ನೀವು ವ್ಯಕ್ತಿಗತವಾಗಿ ಇನ್ನೂ ಆಳವಾಗಿ ಈ ಒಂದು ವಿಚಾರದಲ್ಲಿ ನೀವು ಇಳಿಯಬಹುದು. ಇತರ ಪತ್ರಿಕೆಗಳನ್ನ ನೀವು ಅಧ್ಯಯನ ಮಾಡ್ರಿ. ಸಾಧ್ಯವಾದಷ್ಟು ಪ್ರಾರ್ಥನಾ ಪೂರ್ವಕವಾಗಿ ಕರ್ತನ ಬಳಿಯಲ್ಲಿ ಧ್ಯಾನಿಸಿರಿ. ದೇವರು ತನ್ನ ಆತ್ಮನ ಮೂಲಕ ನಿಮಗೆ ಕಲಿಸಿಕೊಡುವನು ಎಂಬುದಕ್ಕೆ ಸಂದೇಹವಿಲ್ಲ. ಸೊ ನಾವು ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯ ನಿರೀಕ್ಷೆಯನ್ನು ನಾವು ಹೊಂದಿದವರು ಆಗಿದ್ದೇವೆ. 4ನೇದಾಗಿ ಇವತ್ತು ನಾವು ಗಮನಿಸುವಾಗ, ನಮ್ಮ ಕರ್ತನು ಒಬ್ಬನೇ ಆಗಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. 4ನೇ ಅಧ್ಯಾಯದ 5ನೇ ವಚನ, ಎಫೆಸದವರಿಗೆ ಬರೆದ ಪತ್ರ 4:5. ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ. ನೋಡ್ರಿ, ಕರ್ತನು ಒಬ್ಬನೇ. ಕರ್ತನು ಅಂದ್ರೆ ಏನು ಅರ್ಥ? ಒಡೆಯನು, ಯಜಮಾನನು. ಇದು ಬಹಳ ಸರಳವಾದ ಒಂದು ಶಬ್ದವಾಗಿ ನಮಗೆ ಅನಿಸುತ್ತೆ, ಆದರೆ ಇದು ತುಂಬಾ ಗಂಭೀರವಾದ ಒಂದು ಹೆಸರಾಗಿದೆ, ಅಥವಾ ಪದವಾಗಿದೆ. ಕರ್ತನು, ಲಾರ್ಡ್ ಇಂಗ್ಲಿಷ್ ನಲ್ಲಿ. ಕರ್ತನು ಇಂಗ್ಲಿಷ್ ಭಾಷೆಯಲ್ಲಿ ನಾವು ಮನುಷ್ಯರಿಗೂ ಲಾರ್ಡ್ ಅಂತ ಕರಿತೀವಿ, ಒಡೆಯನು ಅಂತ ಕರಿತೀವಿ. ಮೈ ಲಾರ್ಡ್, ಅರಸರುಗಳಿಗೆ, ಚಕ್ರವರ್ತಿಗಳಿಗೆಲ್ಲ ಹಿಂದಿನ ದಿನಗಳಲ್ಲಿ ನಾವು ಕರೆಯುವಂತ ಪದ. ಆದ್ರೆ ಅಲ್ಲಿ ಅವರಿಗೆ ಬರೆಯುವಾಗ ಕ್ಯಾಪಿಟಲ್ ಲೆಟರ್ ಅಥವಾ ದೊಡ್ಡ ಇಂಗ್ಲಿಷ್ ಲೆಟರ್ ನಲ್ಲಿ, ಲೆಟರ್ ನಲ್ಲಿ ಬರೀತಿರ್ಲಿಲ್ಲ, ಸಣ್ಣ ಲೆಟರ್. ಅಥವಾ ಬೈಬಲ್ ಅನ್ನು ಗಮನಿಸುವಾಗ ಕೂಡ ಈ ಪದ ಉಪಯೋಗಿಸಲಾಗಿದೆ, ಆದರೆ ಅಲ್ಲಿ ಚಿಕ್ಕ ಎಲ್, ಸ್ಮಾಲ್ ಲೆಟರ್ ಎಲ್ ಅನ್ನ ಬಳಸಲಾಗಿದೆ. ಆದ್ರೆ ದೇವರಿಗೆ ಸಂಭವಿಸುವಾಗ ಕ್ಯಾಪಿಟಲ್ ಲೆಟರ್, ದೊಡ್ಡ ಎಲ್ ಅಕ್ಷರ ಉಪಯೋಗಿಸ್ತಾರೆ. ಈಗ ಕರ್ತನು ಅಂದ್ರೆ ಸರ್ವಾಧಿಪತ್ಯವುಳ್ಳ, ಸರ್ವಾಧಿಕಾರಿಯಾದವನು ಎಂಬುದಾಗಿ ಅರ್ಥ. ಸರ್ವಾಧಿಪತ್ಯವುಳ್ಳವನು. ಕರ್ತನು ಒಬ್ಬನೇ ಆಗಿದ್ದಾನೆ. ಯೇಸು ಒಬ್ಬನೇ ಕರ್ತನು. ಈ ಕರ್ತನಾದ ಯೇಸು ಒಬ್ಬನೇ ನಮಗೆಲ್ಲರಿಗೂ, ಜಗತ್ತಿಗೆಲ್ಲರಿಗೂ ಎಂಬುದನ್ನ ನಾವು ಮರೆಯಬಾರದು. ಆ ನಿಟ್ಟಿನಲ್ಲಿ ನಾವು ಆತನಿಗೆ ಸಲ್ಲಿಸಬೇಕಾದ ಗೌರವ, ಘನತೆ, ಮರ್ಯಾದೆ, ಮಾನ, ಮಹಿಮೆ ಎಲ್ಲ ಸಲ್ಲಿಸಬೇಕು. ಯೆಶಾಯನ ಗ್ರಂಥದಲ್ಲಿ ಒಂದು ವಚನ ಇದೆ, ಒಂದಲ್ಲ 2 ಕಡೆಯಲ್ಲಿ ಮುಖ್ಯವಾಗಿರುತ್ತೆ, ನಾನು ಓದುವುದಿಲ್ಲ, ಸಮಯ ಇಲ್ಲ. ಅಲ್ಲಿ ಬರೆದಿರುವಂತದ್ದು, ಐ ವಿಲ್ ನಾಟ್ ಶೇರ್ ಮೈ ಗ್ಲೋರಿ ಆರ್ ಆನರ್ ಟು ಎನಿ ಒನ್ ಎಲ್ಸ್. ನನಗಿರುವಂತ ಮಹಿಮೆಯನ್ನು ನಾನು ಇನ್ನೊಬ್ಬನಿಗೆ ಸಲ್ಲಗೊಳಿಸುವುದಿಲ್ಲ. That's a very, very, very strong statement God the Creator is saying. So ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನು ಆತನು ಒಡೆಯನಾಗಿದ್ದಾನೆ, ಯಜಮಾನನಾಗಿದ್ದಾನೆ, ಕರ್ತರಾಗಿದ್ದಾನೆ. ನಾವು ತಿಳಿದುಕೊಳ್ಳಬೇಕಾದ ಒಂದು ಸಂಗತಿ ಈ ಒಂದು ಸನ್ನಿವೇಶದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಈ ಒಂದು ಬಳಕೆಯಲ್ಲಿರುವಂತಹ ಈ ಸತ್ಯವೇದವು, ಕನ್ನಡ ಬೈಬಲ್,
ಅಥವಾ ನಾವು ಬಳಸುವಂತ ಇಂಗ್ಲಿಷ್ ಬೈಬಲ್ ಆಗಲಿ, ಬೇರೆ ಯಾವುದೇ ಭಾಷೆಯಲ್ಲಿ, ಭಾರತೀಯ ಯಾವುದೇ ಭಾಷೆಯಲ್ಲಿ ನಾವು ಬಳಸುವಂತ ಬೈಬಲ್ ಆದ್ರೂ, ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಬಳಸುವ ಬೈಬಲ್ ಆದ್ರೂ ಸಹ ಅದು ಮೂಲ ಭಾಷೆಯಿಂದ ಬಂದ ತರ್ಜುಮೆ ಅಲ್ಲ. ಸಾಮಾನ್ಯವಾಗಿ ನಾವು ಹೇಳುತ್ತೇವೆ ಇದು ಹೊಸ ಒಡಂಬಡಿಕೆಯ 27 ಪುಸ್ತಕಗಳು ಗ್ರೀಕಿನಲ್ಲಿ ಮೊದಲು ಬರೆಯಲಾಯಿತು. ಇಲ್ಲ, ಗ್ರೀಕಿನಲ್ಲಿ ಬರೆದಿಲ್ಲ, ಅದು ಇಬ್ರಿಯ ಭಾಷೆಯಲ್ಲಿಯೇ ಬರೆದದ್ದು. ಇದು ನಾವು ತಿಳಿದುಕೊಂಡರೆ ನಮಗೆ ಬಹಳ ಆಶ್ಚರ್ಯ. ಆದ ಕಾರಣ ನಮಗೆ ಬಂದಿರುವಂತ ಈ ಬೈಬಲ್ ಸತ್ಯವೇದವು ಗ್ರೀಕಿಗೆ ಆಮೇಲೆ ಭಾಷಾಂತರಿಸಲಾಯಿತು. ಅದಾದ ನಂತರ ಲತೀನ್ ಭಾಷೆಗೆ ಭಾಷಾಂತರವಾಯಿತು. ಅಲ್ಲಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರವಾಯಿತು. ಇಂಗ್ಲಿಷ್ ಭಾಷೆ ಮತ್ತು ಲತೀನ್ ಭಾಷೆ ನೋಡಿಕೊಂಡು ನಮಗೀಗ ಕನ್ನಡ ಬೈಬಲ್ ಸಿಕ್ಕಿದೆ. ಈಗ ಅದರಲ್ಲಿಯೂ ಮುಖ್ಯವಾಗಿ ಇಂಗ್ಲಿಷ್ ಭಾಷೆಯ ಪ್ರಭಾವ ಲೋಕವೆಲ್ಲ ಹಿಡಿದುಕೊಂಡದ್ದರಿಂದ ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿಯೂ ಬೇಕಾದಷ್ಟು ತಪ್ಪು ದೋಷಗಳಿವೆ ಭಾಷಾಂತರದಲ್ಲಿ. ಆದ ಕಾರಣ ಯಜಮಾನನಾದ, ಕರ್ತನಾದ, ಒಡೆಯನಾದ, ಸರ್ವಾಧಿಕಾರಿಯಾದ ದೇವರಿಗೆ ಸಲ್ಲಿಸಬೇಕಾದಂತ ಗೌರವ, ಮಹಿಮೆ ಅನೇಕ ಬಾರಿ ನಾವು ಸಲ್ಲಿಸ್ತಾ ಇಲ್ಲ. ಒಂದು ಉದಾಹರಣೆಗೆ ನಾನು ಹೇಳಿದರೆ, ನಾವು ಕರ್ತನಿಗೆ ಮಾತನಾಡುವಾಗೆಲ್ಲ ದೇವರೇ ನೀನು, ಏಕವಚನ ನಾವು ಉಪಯೋಗಿಸ್ತೇವಲ್ವಾ, ನೀನು, ನೀನು, ನಿನ್ನದು. ಆದ್ರೆ ಅದು ತುಂಬಾ ತಪ್ಪಾದ ಒಂದು ಬಳಕೆ. ಯಾವ ಕಾರಣಕ್ಕೂ ದೇವರನ್ನು ನಾವು ನೀನು ಎಂದು ಕರೆಯುವ ಹಾಗೆ ಇಬ್ರಿಯ ಭಾಷೆಯಲ್ಲಿ ಇಲ್ಲ. ಇಬ್ರಿಯ ಭಾಷೆಯಲ್ಲಿ ಆ ಪದವೇ ಇಲ್ಲ, ನೀನು ಎಂಬ ಪದ. ಅದು ಮನುಷ್ಯರಿಗೆ ಮಾತ್ರ ಬಳಸುವಂಥದ್ದು, ದೇವರಿಗೆ ಯಾವತ್ತೂ ಬಳಸಲ್ಲ. ಓಕೆ, ಸೊ ನಾವು ಅನೇಕ ಬಾರಿ ದೇವರ ಹತ್ರ ಪ್ರಾರ್ಥಿಸುವಾಗ ನೀನು, ಅಥವಾ ನಾವು ಹಾಡು ಹೇಳುವಾಗ ನೀನು, ಅಥವಾ ನಾವು ದೇವರ ಬಗ್ಗೆ ಇತರರಿಗೆ ಹೇಳುವ ಅವನು ಅಂತೆಲ್ಲ ಹೇಳ್ತೀವಿ. ಅಂದ್ರೆ ಅನ್ಯ ಜನರನ್ನ ಗಮನಿಸ್ಬೇಕು, ಅಂದ್ರೆ ಅವಿಶ್ವಾಸಿಗಳನ್ನ ಗಮನಿಸುವ. ಅನ್ಯ ಜನರನ್ನ ನಾನು ಹೇಳುವಾಗ ಅವಿಶ್ವಾಸಿ, ಅದು ಕ್ರೈಸ್ತರಲ್ಲಿ ಇರತಕ್ಕಂಥ ಅವಿಶ್ವಾಸಿಗಳು ಸಹ, ಅಥವಾ ಕ್ರೈಸ್ತರಲ್ಲದವರಲ್ಲಿಯೂ ಕೂಡ ನಾವು ಗಮನಿಸುವಾಗ ಅವರು ಯೇಸುವನ್ನು ಸಂಬೋಧಿಸುವಾಗ ಅವನು ಅವನದ್ದು ಈಗೆಲ್ಲ ಹೇಳಲ್ಲ. ಕಥೋಲಿಕ್ಸ್ ಅಥವಾ ಕ್ಯಾಥಲಿಕ್ಸ್ ಧರ್ಮವನ್ನು ಆಚರಿಸುವವರನ್ನ ಗಮನಿಸ್ತೀರಿ, ಅವರು ಯಾವತ್ತೂ ಕೂಡ ಯೇಸುವನ್ನಾಗಲಿ ತಂದೆಯಾದ ದೇವರನ್ನಾಗಲಿ ಅವನು ಎಂದು ಹೇಳಲ್ಲ. ಪಾದ್ರಿಗಳು ಹೇಳುವಾಗ, ಸಿಸ್ಟರ್ಗಳು ಹೇಳುವಾಗ ಅವರು ಅಂತಾರೆ, ಬಹುವಚನ ಉಪಯೋಗಿಸ್ತಾರೆ. ಅವನು ಒಂದು ಹೇಳಲ್ಲ. ನಾವಾದರೂ ಯೋಚನೆ ಮಾಡಿ. ಇನ್ನೊಂದು ವಿಷಯ, ನಾವು ನಮ್ಮ ತಂದೆಯನ್ನು ಯಾವತ್ತಾದರೂ ಅವನು ಒಂದು ಹೇಳ್ತೇವೆ, ಸಾಮಾನ್ಯವಾಗಿ ಯಾರು ಹೇಳಲ್ಲ. ಕೆಲವೊಂದು ಜಾಗದಲ್ಲಿ ಹೇಳಬಹುದು, ಕೆಲವೊಂದು ಪ್ರಾಂತ್ಯದಲ್ಲಿ. ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರವಾಗಿ ತಂದೆಯನ್ನು ನೀನು, ಅವನು ಅಂತ ಹೇಳೋದು ಬಹಳ ಅಪರೂಪ. ಒಂದು ವೇಳೆ ಹೇಳಿದ್ರೂ ಕೂಡ ಅದಕ್ಕೆ ಪಾಶ್ಚಾತ್ಯರ ಪ್ರಭಾವ ಇದೆ, ಇಂಗ್ಲಿಷ್ನವರ ಪ್ರಭಾವ ಇದೆ. ಅವರಿಗೆ ನೀನು ಎಂಬುದು ಬಹುವಚನ ಸೂಚಕವಾಗಿ ಹೇಳಬಹುದು, ಅಥವಾ ಏಕವಚನ ಸೂಚಕವಾಗಿ ಹೇಳಬಹುದು. ಹಳೆಯ ಇಂಗ್ಲಿಷ್ ಬೈಬಲ್ ನೀವು ಗಮನಿಸಿದರೆ ಕೆಲವೊಮ್ಮೆ ಓದೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ದಾವ್ ಅಂತ ಉಪಯೋಗಿಸ್ತಾರೆ. ದಾವ್ ಅಂದರೆ ಅದು ಬಹಳ ಗೌರವ ಸೂಚಕವಾದ, ಬಹುವಚನ ಸೂಚಕವಾದ, ಅಥವಾ ಅದು ಒಂದು ರೀತಿಯಲ್ಲಿ ಆ ಮಹಿಮೆಯನ್ನು ಸಲ್ಲಿಸುವಂತ, ಗೌರವವನ್ನು ಸಲ್ಲಿಸುವಂತ ಹೈಲಿ ರೆಸ್ಪೆಕ್ಟಬಲ್ ವರ್ಡ್. ಆದ ಕಾರಣ ನಾವು ಕೆಲವೊಮ್ಮೆ ಯೋಚನೆ ಮಾಡಬೇಕು, ನಾವು ದೇವರಿಗೆ ಮಾತನಾಡುವ ಅದು ದೇವರ ವಚನ ಓದುವಾಗ ನಮ್ಮ ಕೈಯಲ್ಲಿ ಸಿಕ್ಕಿರುವ ಬೈಬಲ್ ಅಷ್ಟೇ ನಮಗೆ ಗೊತ್ತು.
ನಮಗೆ ಮೂಲ ಭಾಷೆಯ ಯಾವ ಒಂದು ತಿಳುವಳಿಕೆ ಇಲ್ಲ. ಆದ ಕಾರಣ ನಾವು ತಿಳಿದದನ್ನೇ ನಾವು ಹೇಳ್ತೇವೆ. ಅದರಲ್ಲಿ ತಪ್ಪಂದು ಹೇಳಕ್ ಆಗಲ್ಲ. ಯಾಕಂದ್ರೆ ಎಲ್ಲರಿಗೂ ಈ ಭಾಷೆಗಳ ವ್ಯತ್ಯಾಸ ಗೊತ್ತಿಲ್ಲದೆ ಇರ್ಬೋದು. ಸರಿ, ಅದು ಇರಲಿ. ಬಟ್ ನಾನು ಹೇಳೋದು, ಒಡೆಯನು ಅಂತ ಹೇಳಿದರೆ ಅದು ತುಂಬಾ ಗೌರವಾದಂತ ವಚನ, ಒಂದು ಪದ, ಮತ್ತು ಮಹಿಮೆಯನ್ನು ಸಲ್ಲಿಸುವಂತ ಒಂದು ಪದ. ಸೊ ಒಡೆಯನು ಎಂಬ ಪದ ಕರ್ತರು ಎಂಬ ಪದ, ಕರ್ತನು ಎಂದು ಕೂಡ ಅಲ್ಲ, ಕರ್ತರು ಎಂಬ ಪದ. ಯೇಸು ಯಾರಾಗಿದ್ದಾರೆ? ಕರ್ತರಾಗಿದ್ದಾರೆ. ಅವರೊಬ್ಬರೇ ನಮಗೆ ಕರ್ತರು ಎಂಬುದಾಗಿ, ಅವರೊಬ್ಬರೇ, ಯೇಸು ಒಬ್ಬರೇ ನಮಗೆ ಕರ್ತರು ಎಂಬುದಾಗಿ ಪೌಲನು ಇಲ್ಲಿ ಹೇಳ್ತಾನೆ. ನೋಡ್ರಿ, ಅವರೊಬ್ಬರೇ ನಮಗೆ ಕರ್ತರು, 5ನೇ ವಚನದಲ್ಲಿ. ಸೊ ರೋಮಾಪುರದವರಿಗೆ ಬರೆದ ಪತ್ರ 10ನೇ ಅಧ್ಯಾಯದ 9 ಮತ್ತು 10 ವಚನಗಳನ್ನ, 10ನೇ ವಚನಗಳನ್ನು ಓದುವಾಗ, ಯೇಸು ಕ್ರಿಸ್ತನನ್ನು ರಕ್ಷಕರು, ಒಡೆಯರು ಅಥವಾ ಕರ್ತರು ಎಂದು ನಂಬಿ, ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿಕೊಂಡು ಅವರನ್ನು ತಂದೆಯಾದ ದೇವರು ಸತ್ತವರೊಳಗಿನಿಂದ ಎಬ್ಬಿಸಿದರು ಎಂದು ನಂಬಿ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ಪ್ರತಿಯೊಬ್ಬರಿಗೂ ದೇವರು ಉಚಿತಾರ್ಥಪರವಾಗಿ ವಿಮೋಚನೆಯನ್ನು, ಪ್ರಾಣ ರಕ್ಷಣೆಯನ್ನು, ಆತ್ಮ ರಕ್ಷಣೆಯನ್ನು, ದೇಹ ರಕ್ಷಣೆಯನ್ನು ಅಥವಾ ಪರಿಪೂರ್ಣವಾದ ವಿಮೋಚನೆಯನ್ನು ಒಬ್ಬ ಮನುಷ್ಯನಿಗೆ ಅನುಗ್ರಹಿಸುತ್ತಾರೆ ಎಂಬುದಾಗಿ ನಾವು ಓದುತ್ತೇವೆ. ಸೊ ನಂಬಿಕೆಯ ಮೂಲಕ ನಮಗೆ ವಿಮೋಚನೆ. ಯಾರ ಮೇಲನ ನಂಬಿಕೆ? ಯೇಸು ಕ್ರಿಸ್ತರೆಂಬ ರಕ್ಷಕರ ಮೇಲನ ನಂಬಿಕೆ. 1 ಕೊರಿಂಥ 8ನೇ ಅಧ್ಯಾಯದ 6ನೇ ವಚನ ನೀವು ಗಮನಿಸಿ. 8:6 ಫಸ್ಟ್ ಕೊರಿಂಥಿಯನ್ಸ್. ಇನವರಸೆ ಅಲ್ಲಿ ಕೂಡ ನಮಗೆ ಒಬ್ಬರೇ ಕರ್ತನು, ಒಬ್ಬರೇ ಕರ್ತರು, ಅವರು ಯೇಸು ಕ್ರಿಸ್ತರೇ ಎಂಬುದಾಗಿ ಬರೆದಿದೆ. ನೋಡ್ರಿ, ಈ ಯೇಸು ಕ್ರಿಸ್ತರು ಅಥವಾ ಯೇಸು ಕ್ರಿಸ್ತನು ಎಂಬ ಒಬ್ಬರೇ ರಕ್ಷಕರು, ಆ ಒಬ್ಬರೇ ರಕ್ಷಕರ ಮೂಲಕ, ನಂಬಿಕೆಯ ಮೂಲಕ ನಮಗೆ ದೇವರ ಮಕ್ಕಳಾಗುವ ಭಾಗ್ಯ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಅವರ ದೇಹಕ್ಕೆ ನಮ್ಮನ್ನು ದೇಹವಾಗಿ ಮಾಡಿಸಿಕೊಂಡಿದ್ದಾರೆ. ಅವರ ಆತ್ಮರ ಮೂಲಕ ನಮ್ಮನ್ನು ಒಂದು ಮಾಡಿಸಿಕೊಂಡಿದ್ದಾರೆ. ಅವರ ಮೂಲಕ ನಮಗೆ ಏಕ ನಿರೀಕ್ಷೆ, ಒಂದೇ ನಿರೀಕ್ಷೆಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಎಷ್ಟೋ ಶ್ರೇಷ್ಠವಾದಂತ ಒಂದು ವಚನಗಳಾಗಿವೆ. ದೇವರಿಗೆ ಸ್ತೋತ್ರವಾಗಿದೆ. ಸೊ ಆದ ಕಾರಣ ಈ ಒಂದೇ 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 ಎಂಬ ಪದದ ಬಗ್ಗೆ ನಾವೀಗ ಆಲೋಚನೆ ಮಾಡ್ತಾ ಇದ್ದೇವೆ. ಓಕೆ, ಒಂದೇ ಒಂದೇ ಒಂದೇ. ಓಕೆ, 7 ಒಂದುಗಳ ಬಗ್ಗೆ ನಾನು ಹೇಳಿದೆ ಕಳೆದ ಅಧ್ಯಯನದಲ್ಲಿ. ಅದನ್ನ ಮುಂದುವರಿಸ್ತಾ ಇದ್ದೇನೆ. ಈಗ 5ನೇ ಒಂದಕ್ಕೆ ಬರುವುದಾದ್ರೆ 5ನೇ ವಚನದಲ್ಲಿ ಮತ್ತೆ ಇನ್ನೊಂದು ಒಂದರ ಬಗ್ಗೆ ನಾವು ನೋಡುತ್ತೇವೆ. ನಿಮ್ಮೆಲ್ಲರಿಗೂ ಕರ್ತರೊಬ್ಬರೇ, ಭರವಸವು ಒಂದೇ. ಭರವಸವು ಅಂದ್ರೆ ನಂಬಿಕೆಯು ಒಂದೇ. ಯೇಸು ಒಬ್ಬರೇ ಕರ್ತರು. ಆ ಕರ್ತರ ಮೂಲಕವಾಗಿ ನಮಗೆಲ್ಲರಿಗೂ ಉಂಟಾಗಬೇಕಾದ ನಂಬಿಕೆಯು ಒಂದಾಗಿರಬೇಕು. ಈ ನಂಬಿಕೆಗೆ ಆಧಾರ ಏನು? ವಾಟ್ ಈಸ್ ದ ಫೌಂಡೇಶನ್ ಆಫ್ ದಿಸ್ ಫೇತ್? There is only one faith. There is only one Lord. There is one body, only one body. And there is only one Holy Spirit. And also there is only one hope that God has given to all of us. So Paul is saying to the believers at Ephesus that we have one hope. ಒಂದೇ ನಿರೀಕ್ಷೆ ಅಥವಾ ಭರವಸೆ. ಭರವಸವು ಒಂದೇ. ಭರವಸೆ, ಹೋಪ್, ಒಂದೇ ನಿರೀಕ್ಷೆ. ನಂಬಿಕೆ ಬಗ್ಗೆ ಆಗಲಿ ನಾವು ಒಂದೊಂದೇ ನಂಬಿಕೆ ಕೂಡ, ಅಥವಾ ನಿರೀಕ್ಷೆ, ಅದು ಆಚೆ ಈಚೆ ಆಗಿರ್ಬೋದು. ಬಟ್ ಇಲ್ಲಿ ನಾವು ನೋಡುವಾಗ ಕನ್ನಡ ಬೈಬಲ್ ಅಲ್ಲಿ ಒಂದೇ ಭರವಸವು ಎಂಬುದಾಗಿ. ಓಕೆ, ಸೊ
ಇಲ್ಲಿ ನಾವು ನೋಡ್ತೇವೆ, ನಮ್ಮ ಭರವಸೆಗೆ, ನಮ್ಮ ನಂಬಿಕೆಗೆ, ನಮ್ಮ ನಿರೀಕ್ಷೆಗೆ ಆಧಾರವು ಯೇಸುವಾಗಿದ್ದಾರೆ. ಆ ನಂಬಿಕೆಗೆ ಆಧಾರವು ಅವರ ವಚನಗಳಾಗಿವೆ. ನೋಡ್ರಿ, ಇದು ರೋಮ 10ನೇ ಅಧ್ಯಾಯದಲ್ಲಿ 17ನೇ ವಚನದಲ್ಲಿ ನಾವು ಓದುತ್ತೇವೆ. ರೋಮನ್ಸ್ ಚಾಪ್ಟರ್ 10 and verse 17. You know what it says? ಏನು ಎಂದ ಬರೆದ ನೋಡ್ರಿ, 10:17 ಇಲ್ಲಿ ಹೀಗೆ ಓದುತ್ತೇವೆ. 10:17. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ನೋಡಿ, ನಮ್ಮ ನಂಬಿಕೆಗೆ, ನಮ್ಮ ನಿರೀಕ್ಷೆಗೆ ಆಧಾರ ದೇವರ ವಾಕ್ಯವಾಗಿರಬೇಕು. ದೇವರ ವಾಕ್ಯದ ಆಧಾರದಲ್ಲಿ ಇರುವಂತ ಯಾವುದೇ ನಂಬಿಕೆ ಆದ್ರೂ ಸರಿ, ಅದು ಕ್ರಿಶ್ಚಿಯನ್ ನಂಬಿಕೆ ಅಂತ ಹೇಳಿದ್ರು ಸರಿ, ಅದು ಕೆಲಸಕ್ಕೆ ಬಾರದ ನಂಬಿಕೆಯಾಗಿದೆ. ಇಟ್ ಈಸ್ ಕೋಟ, ಅದು ನಿಷ್ಪ್ರಯೋಜಕವಾದ ನಂಬಿಕೆ, ಅದು ಸ್ವರ್ಗ ಸೇರದೆ ನರಕಕ್ಕೆ ತೆಗೆದುಕೊಂಡು ಹೋಗುವಂತ ನಂಬಿಕೆ. ಅದು ಯಾವುದೇ ನಂಬಿಕೆ ಎಂದು ನೀವು ಹೇಳಿದ್ರು ಸರಿ, ಯಾವ ಚರ್ಚಿನ ನಂಬಿಕೆ ಎಂದು ನೀವು ಹೇಳಿದ್ರು ಸರಿ, ಯಾವ ಒಂದು ಉಪದೇಶವನ್ನು ನೀವು ಹೇಳಿಕೊಂಡ್ರು ಸರಿ. ಬೈಬಲ್ ಹೇಳುವಂಥದ್ದು ನೋಡ್ರಿ, ಬೈಬಲ್ ಹೇಳುವಂಥದ್ದು ಪ್ರತಿಯೊಂದು ನಿಜವಾದ ನಂಬಿಕೆಗೂ ಸುವಾರ್ತೆಯು ಆಧಾರವಾಗಿರಬೇಕು. ಆ ಸುವಾರ್ತೆಗೆ ಆಧಾರವು ಕ್ರಿಸ್ತನ ವಾಕ್ಯವಾಗಿರಬೇಕು. ಹಾಗಾದ್ರೆ ಅರ್ಥ ಏನು? ಯೇಸು ಕ್ರಿಸ್ತನ ವಾಕ್ಯದ ಆಧಾರದಲ್ಲಿ ಇಲ್ಲದೆ ಇರುವಂತ ಯಾವ ವಾರ್ತೆಯು ಅದು ಸುವಾರ್ತೆಯಲ್ಲ, ಸುಳ್ಳು ವಾರ್ತೆಯಾಗಿದೆ. ಈ ಸುಳ್ಳು ವಾರ್ತೆ ನಂಬಿ ಸ್ವರ್ಗ ಹೋಗುವುದು ಅಸಾಧ್ಯ. ನಿಮ್ಗೆ ಗೊತ್ತಿದೆಯಾ? ಭೂಮಿಯ ಮೇಲೆ ಮನುಷ್ಯನಿಗೆ ಅಥವಾ ಭೂಮಿಯ ಮೇಲೆ ಮಾಡಿದಂತ ಮೊಟ್ಟ ಮೊದಲನೆಯ ಪಾಪ ಏನು ಅಂತ? ಭೂಮಿಯ ಮೇಲೆ ಮಾಡಿದ ಮೊಟ್ಟ ಮೊದಲನೆಯ ಪಾಪ ಅದು ಸುಳ್ಳಾಗಿದೆ. ಸುಳ್ಳು ಹೇಳಿದ್ದು. ಕೆಲವೊಮ್ಮೆ ನಾವು ಹೇಳುವುದು ದೊಡ್ಡ ಪಾಪ ನಮಗೆ ಅನಿಸಲ್ಲ ಅಲ್ವಾ? ಸುಳ್ಳು ಹೇಳುವುದು ಅತಿ ದೊಡ್ಡ ಪಾಪವಾಗಿದೆ. ಸುಳ್ಳಿನಿಂದಲೇ 1ನೇ ಅಧ್ಯಾಯದ ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಾವು ಅದನ್ನ ಗಮನಿಸುತ್ತೇವೆ. ಸುಳ್ಳಿನಿಂದಲೇ ಇಡೀ ಪ್ರಪಂಚ ಪಾಪಕ್ಕೆ ಒಳಗಾದದ್ದು. Because of liar, or because of liar the Satan, or because of lie, the sin entered into the human life and to the whole world. ಪಾಪವು, ಮೊಟ್ಟ ಮೊದಲೇ ಪಾಪವು ಸುಳ್ಳಾಗಿದೆ. ಹವ್ವಳು ಸುಳ್ಳಾಡಿದಳು, ಸೈತಾನನು ಸುಳ್ಳಾಡಿದನು. ಇದರ ಪರಿಣಾಮವಾಗಿ ಇಡೀ ಪ್ರಪಂಚವು ಸುಳ್ಳಿಗೆ ಒಳಗಾಯಿತು. ಸತ್ಯಕ್ಕೆ ವಿರೋಧವಾದದೆಲ್ಲ ಸುಳ್ಳೆ. ಈ ಕಾರಣದಿಂದಲೇ ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಹೇಳಿರುವುದು. ಸೈತಾನನ ಬಗ್ಗೆ ಹೇಳುವಾಗ ಸ್ವಾಮಿ ಹೇಳುತ್ತಾನೆ, ಯಹೂದ್ಯರಿಗೆ ಧರ್ಮವನ್ನು ಅನುಸರಿಸುತ್ತಿದ್ದಂತ ಯೇಸು ಕ್ರಿಸ್ತನ ಕುಲಜಾತಿಯ ಜನರಿಗೆ, ಯಹೂದ್ಯರಿಗೆ ಹೇಳಿದ ಮಾತೇನು? ನೀವು ಸತ್ಯವನ್ನು ಅನುಸರಿಸುವರಲ್ಲ, ನೀವು ಸುಳ್ಳನ್ನು ಅನುಸರಿಸುವರು. ಯಾಕೆ ಗೊತ್ತಾ? ನಿಮ್ಮ ತಂದೆ ಇದ್ದಾನಲ್ಲ, ಅವನು ಆದಿಯಿಂದಲೂ ಸುಳ್ಳನ್ನೇ ಹೇಳುತ್ತಾನೆ, ಅದ ಸುಳ್ಳನ್ನೇ ನಂಬಿಸಿದ್ದಾನೆ. ಆ ಸುಳ್ಳನ್ನೇ ನೀವು ಅನುಸರಿಸ್ತೀರಾ. ಇವತ್ತು ಕೋಟಿ ಕೋಟಿ ಕ್ರೈಸ್ತರು ಸುಳ್ಳನ್ನೇ ಅನುಸರಿಸ್ತಾ ಇದ್ದಾರೆ, ಕ್ರಿಸ್ತನ ವಾಕ್ಯ ಅನುಸರಿಸ್ತಾ ಇಲ್ಲ. ಆದರೂ ಅನೇಕ ಜನರು ಸತ್ಯವೇದವನ್ನು ಓದಿ ತಿಳಿದು ಅನುಸರಿಸಿ ಇವತ್ತು ಸತ್ಯಕ್ಕೆ ಒಳಗಾಗಿ ಸುಳ್ಳಿನಿಂದ ಹೊರಗೆ ಬರ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಮೊನ್ನೆ ಸಹ ಪಾಪರು, ಈಗಿರುವಂತ ಪಾಪರು ಲೂಯಿಸ್ ರವರು ಹೇಳಿದ್ದಾರೆ, ಈವರೆಗೂ ನಾವು ಹೇಳ್ತಾ ಇದ್ದ ಸುಳ್ಳು ಇನ್ನು ಮೇಲೆ ಅನುಸರಿಸಬೇಡ. ಒಳ್ಳೆಯದು, ದೇವರವರನ್ನು ಆಶೀರ್ವದಿಸಲಿ. ಅವರ ಮೂಲಕ ಅನೇಕ ಕಥೋಲಿಕರು ನಿಜವಾಗಲೂ ವಿಗ್ರಹಾರಾಧನೆ ಬಿಟ್ಟು, ನಿಜವಾಗಲೂ ಪಿಶಾಚಿಯ ಮಾರ್ಗ ಬಿಟ್ಟು, ಸುಳ್ಳು ಧರ್ಮವನ್ನು ಬಿಟ್ಟು, ಸುಳ್ಳು ಸಂಪ್ರದಾಯವನ್ನು ಬಿಟ್ಟು ಸತ್ಯ ದೇವರಾದ ಯೇಸುವಿನ ಕಡೆಗೆ ಬರಲಿ ಎಂಬುದಾಗಿ ದೇವರ ಮಕ್ಕಳಾದ ನಾವೆಲ್ಲರೂ ಪ್ರಾರ್ಥಿಸಬೇಕು. ಹೌದು, ಸುಳ್ಳು
ಸೈತಾನನು ಆ ಸುಳ್ಳಿಗೆ ಮೂಲ ಪುರುಷನಾಗಿದ್ದ. ಇದು ಸ್ವಾಮಿ ಹೇಳಿದ್ದು, ನಾನು ಹೇಳಿದ್ದಲ್ಲ. ನನ್ನ ಮೇಲೆ ಬೇಜಾರು ಮಾಡಿ ಏನು ಪ್ರಯೋಜನ ಇಲ್ಲ. ನಾಳೆ ಇದು ಯೂಟ್ಯೂಬಿನ ಮೂಲಕವಾಗಿ ನೀವು ಕೇಳಿಸಿಕೊಳ್ಳುವಾಗ ಕೂಡ ನಿಮಗೋಸ್ಕರವಾಗಿರುವ ನನ್ನ ಪ್ರಾರ್ಥನೆ, ಈ ಅಧ್ಯಯನವನ್ನು ಆಲಿಸುವ ಪ್ರತಿಯೊಬ್ಬರು ಸುಳ್ಳನ್ನು ಬಿಟ್ಟು ಸತ್ಯವನ್ನು ನಂಬಿ ಸ್ವರ್ಗ ಸೇರಬೇಕೆಂಬುದೇ. ಸೊ ಬೈಬಲಿನ ಮೊಟ್ಟ ಮೊದಲನೆಯ ಪಾಪ ಅದು ಸುಳ್ಳಾಗಿದೆ. ಬೈಬಲಿನ ಆ ಕುರಿತಾಗಿ ಮೊದಲ ಪುಸ್ತಕದಲ್ಲಿಯೇ ದೇವರು ಅದನ್ನ ರೆಕಾರ್ಡ್ ಮಾಡಿದ್ದಾರೆ, ಬರೆದಿಟ್ಟಿದ್ದಾರೆ. ಹಾಗೆಯೇ ಬೈಬಲಿನ ಕೊನೆಯ ಪುಸ್ತಕ ಆದಿಕಾಂಡ ಮೊದಲನೇ ಪುಸ್ತಕ, ಪ್ರಕಟಣೆ ಕೊನೆಯ ಪುಸ್ತಕ. ಪ್ರಕಟಣೆಯಲ್ಲಿ ಓದಿ ನೋಡ್ರಿ, ಪ್ರಕಟಣೆಯ ಕಡೆಯ ಪುಸ್ತಕ, ಕಡೆಯ ಅಧ್ಯಾಯವನ್ನು ಓದಿ ನೋಡ್ರಿ. ಅಲ್ಲಿ ದೇವರು ಹೇಳುತ್ತಾನೆ, ಸಭೆಗೆ ಹೇಳುತ್ತಾನೆ, ವಿಶ್ವಾಸಿಗೆ ಹೇಳುತ್ತಾನೆ, ಕರ್ತನ ಸುವಾರ್ತೆಯನ್ನು ನಂಬಿ ರಕ್ಷಣೆಯ ಅನುಭವಕ್ಕೆ ಬಂದಿರುವ ಪ್ರತಿಯೊಬ್ಬರಿಗೂ ಸ್ವಾಮಿ ನಮಗೆ ಎಚ್ಚರಿಕೆಯಾಗಿ ಹೇಳುವಂತ ಮಾತೇನು ಗೊತ್ತಾ? ಯಾವ ಸುಳ್ಳುಗಾರರು, ಯಾವ ಸುಳ್ಳು ನಂಬುವವರು, ಯಾವ ಸುಳ್ಳು ಅನುಸರಿಸುವವರು ಸ್ವರ್ಗ ಸೇರುವುದೇ ಇಲ್ಲ. ಇದು ಸ್ವಾಮಿಯ ಮಾತು, ಒಬ್ಬರೇ ರಕ್ಷಕರಾದ ಯೇಸು ಸ್ವಾಮಿಯ ಮಾತು. ನನ್ ಮಾತು ನೀವು ನಂಬೇಡ್ರಿ. ಒಬ್ಬರೇ ರಕ್ಷಕರಾದ ಯೇಸು ಸ್ವಾಮಿಯ ಮಾತು ನೀವು ನಂಬಬೇಕು. ನಂಬದಿದ್ದರೆ ಈ ಮಾತು ಕೇಳುತ್ತಿರುವ ನೀವು ಅದು ನಂಬಿ ಸುಳ್ಳು ಬಿಡದೆ ನೀವು ನರಕ ಸೇರಿದರೆ ನಾನು ಅದಕ್ಕೆ ಋಣ. ಆದ ಕಾರಣ ನನ್ನ ಧರ್ಮ, ನನ್ನ ಕರ್ಮ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಪೌಲನು ಹೇಳುವಂತ ಮಾತು ನೋಡ್ರಿ, ನಮ್ಮ ನಂಬಿಕೆಗೆ ಆಧಾರ ಸುವಾರ್ತೆಯಾಗಿರಬೇಕು. ಆ ಸುವಾರ್ತೆಗೆ ಆಧಾರ ಯೇಸು ಕ್ರಿಸ್ತರ ವಚನಗಳಾಗಿರಬೇಕು. ಅದರ ಹೊರತಾಗಿರುವ ಯಾವ ಕ್ರೈಸ್ತ ನಂಬಿಕೆ ಆದರೂ ಅದು ಸುಳ್ಳು, ಅದು ನರಕ ಪಾತ್ರರನ್ನಾಗಿ ನಮ್ಮನ್ನು ಮಾಡುತ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಸರಿ, ಇಬ್ರಿಯ ಪುಸ್ತಕ ನೋಡ್ರಿ. ಇಬ್ರಿಯ ಪುಸ್ತಕ ಎಲ್ಲ ವಚನ ಓದಲಿಕ್ಕೆ ನನಗೆ ಸಮಯವಿಲ್ಲ, ಈಗಾಗಲೇ 8 ಗಂಟೆ ಆಗುತ್ತಾ ಬಂದಿದೆ. ಇಬ್ರಿಯ ಪತ್ರದಲ್ಲಿ ಪೌಲನಿಗೆ ಹೇಳ್ತಾರೆ ನೋಡ್ರಿ. ಇಬ್ರಿಯ ಪತ್ರದಲ್ಲಿ 12ನೇ ಅಧ್ಯಾಯ, ನಿಮಗೆಲ್ಲರಿಗೂ ಪರಿಚಿತವಾದ ವಚನ. 12ನೇ ಅಧ್ಯಾಯದಲ್ಲಿ ನಂಬಿಕೆಯ ಒಂದು ಅಸ್ಥಿವಾರದ ಕುರಿತಾಗಿ ಪೌಲನು ಇಬ್ರಿಯ ವಿಶ್ವಾಸಿಗಳಿಂದ ಹೇಳಿದ್ರೆ ಮೂಲತಃ ಯಹೂದಿಗಳು ಅಥವಾ ಯೇಸು ಸ್ವಾಮಿಯ ಪರಂಪರೆಗೆ ಸೇರಿದವರು. ಓಕೆ, ಬಹಳ ಧಾರ್ಮಿಕರಾಗಿದ್ದರು, ಯೇಸು ಸ್ವಾಮಿಯ ಸ್ವಂತ ಜನರಾಗಿದ್ದರು. ಅವರು ಕ್ರಿಸ್ತ ನಂಬಿಕೆಯನ್ನು ಅನುಸರಿಸಿದಾಗ ಅವರಿಗೆ ಪೌಲನ ಮೂಲಕ ಈ ಒಂದು ಸತ್ಯವನ್ನ ದೇವರು ತಿಳಿಸ್ತಾ ಇದ್ದಾರೆ. ನಂಬಿಕೆಯನ್ನು ಹುಟ್ಟಿಸುವವನು 12ನೇ ಅಧ್ಯಾಯದ 2ನೇ ವಚನ, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. See what a strong advice is given here in verse 2 of chapter 12 of Hebrews. Looking to Jesus, the founder and perfecter of our faith. Who is the founder of your faith? ನಿಮ್ಮ ನಂಬಿಕೆಗೆ ಆಧಾರಕರು ಯಾರಾಗಿದ್ದಾರೆ? ಆಧಾರನು ಯಾರಾಗಿದ್ದಾರೆ? ಯೇಸು ಕ್ರಿಸ್ತರು ನಿಮ್ಮ ನಂಬಿಕೆಗೆ ಆಧಾರನಾಗಿದ್ದಾನ? ಬೈಬಲ್ ಹೇಳುವಂತ ಯೇಸು ಕ್ರಿಸ್ತನು ನಿಮ್ಮ ನಂಬಿಕೆಗೆ ಆಧಾರನಾಗಿದ್ದಾನೆ. ಅನೇಕ ಬಾರಿ ಮುಸಲ್ಮಾನರಿಗೆ ನಾನು ಮಾತನಾಡ ಹೇಳ್ತಾರೆ, ಈಸಾವನ್ನು ನಾವು ನಂಬುತ್ತೇವೆ. ಈಸಾವನ್ನು ನಂಬದೇ ಇರುವವರು ಯಾರಿದ್ದಾರೆ? ಬೇರೆ ಜನರಿಗೆ, ಅನ್ಯ ಜನರಿಗೆ ಹೇಳಿದ್ರು ಹೇಳುತ್ತಾರೆ ನಾವು ಕೂಡ ಯೇಸುವನ್ನು ನಂಬುತ್ತಾರೆ. ಯೇಸು ಅನೇಕ ದೇವರುಗಳಲ್ಲಿ ಒಬ್ಬ ದೇವರು ಅಂತ ಅವರು ನಂಬ್ತಾರೆ. ಆದ್ರೆ ನಮ್ಮ ಮುಸ್ಲಿಂ ಸಹೋದರರು ಏನ್ ಹೇಳ್ತಾರೆ? ಯೇಸು ದೇವರಲ್ಲ, ಯೇಸು ನಮ್ಮ ಅನೇಕ ಪೈಗಂಬರ್ಗಳಲ್ಲಿ, ಅನೇಕ ಪ್ರವಾದಿಗಳಲ್ಲಿ ಒಬ್ಬ ಪ್ರವಾದಿಯಷ್ಟೇ. ಆ ನಂಬಿಕೆಯು ಅಥವಾ ಇಂಥ ನಂಬಿಕೆಯು ಅನೇಕ ದೇವರುಗಳಲ್ಲಿ ಒಬ್ಬ ದೇವರು ನಮ್ಮ ನಂಬಿಕೆ, ಅಥವಾ ಬೈಬಲ್ ನಮಗೆ ಹೇಳದೇ ಇರುವಂತ ಒಂದು ನಂಬಿಕೆ ನಮ್ಮ ಆಧಾರ ಮಾಡಿಕೊಂಡ್ರೆ ನಾವು ಸ್ವರ್ಗ ಸೇರಲ್ಲ, ಬದಲಾಗಿ ನರಕ, ಪಾತಾಳಕ್ಕೆ ನಾವು ಒಬ್ಬಲ್ಪಡುತ್ತೇವೆ. ನಮ್ಮ ನಂಬಿಕೆಗೆ ಆಧಾರ ಯೇಸು ಮಾತ್ರವಾಗಿರಬೇಕು. ಕಳೆದ ಕೆಲವು ದಿವಸಗಳ ಹಿಂದೆ
ನಮ್ಮ ಭಾರತದ ಕ್ರಿಕೆಟ್ ಲೇಡೀಸ್ ವುಮನ್ ಕ್ರಿಕೆಟ್ ಅಥವಾ ಲೇಡೀಸ್ ವುಮನ್ ಕ್ರಿಕೆಟ್ ಟೀಮಿಗೆ ಪದಕ ತಂದಂತ ಅಥವಾ ಕಪ್ಪು ತಂದಂತ ವರ್ಲ್ಡ್ ಚಾಂಪಿಯನ್ಶಿಪ್ ತಂದಂತ ಆ ವಿಶ್ವಾಸಿ ಹುಡುಗಿ ಜೆನಿಫರ್, ನಿಮಗೆ ಎಲ್ಲರಿಗೂ ಗೊತ್ತಿದೆಯಲ್ಲ, ನೀವೆಲ್ಲ ಓದಿದ್ದೀರಿ, ನೀವು ಕೇಳಿದ್ದೀರಿ. ಆಕೆಯು ಬಹಳ ಧೈರ್ಯದಿಂದ ಸಾವಿರಾರು ಮಿಲಿಯಾಂತರ ಜನರ ಮುಂದೆ, ಮಿಲಿಯಾಂತರ ಲೋಕಾದ್ಯಂತ ಆಕೆಯ ಆಟವನ್ನು ಬಹಳ ಕುತೂಹಲದಿಂದ ಗಮನಿಸುತ್ತಿದ್ದವರಿಗೆ, ಆತನ ಸಹಪಾಠಿಗಳ ಮುಂದೆಯೂ ಅಥವಾ ಸಹ ಆಟಗಾರರ ಮುಂದೆಯೂ ಲೋಕದ ಮುಂದೆಯೂ ಧೈರ್ಯವಾಗಿ ಹೇಳಿದ ಮಾತು ಕೇಳಿಸ್ಕೊಂಡಿದ್ದೀರಾ? ನೀವು ವರದಿಯಲ್ಲಿ ಅದು ನೋಡಿದ್ದೀರಿ, ಕೇಳಿದ್ದೀರಿ. ಇದು ನಿಜವಾದ ವಿಶ್ವಾಸಿಯ ಪ್ರಾಮಾಣಿಕತೆಯೊಳಗ ವಿಶ್ವಾಸಿಯ ನಿಜವಾದ ಸಾಕ್ಷಿ. ಆಕೆಯ ಸಾಕ್ಷಿಯಿಂದಲೇ ಅನೇಕರು ಇವತ್ತು ಸ್ವಾಮಿಯನ್ನು ನಂಬಿರುತ್ತಾರೆ. ಆಕೆಗಾಗಿ ನಾನು ದೇವರಿಗೆ ಸ್ತೋತ್ರ ಸಾಲಿಸ್ತೇನೆ. ಆಕೆಗಾಗಿ ನಾವು ಪ್ರಾರ್ಥಿಸಬೇಕು. ಆಕೆಯು ಈ ರೀತಿಯಾಗಿ ಬಹಿರಂಗವಾಗಿ ಸಾಕ್ಷಿ ಕೊಟ್ಟದರಿಂದ ನಾಳೆ ಆಕೆಗೆ ಭಾರತೀಯ ಟೀಮಿನಲ್ಲಿ ಆಟ ಆಡೋದಕ್ಕೆ ಅವಕಾಶ ಕೊಡ್ತಾರೋ ಏನು? ನಮ್ಮ ಸ್ಥಿತಿ ಆಗಿದೆ. ಆಕೆ ಹೇಳಿದರು, ಯೇಸು ಕ್ರಿಸ್ತರು ಒಬ್ಬರೇ ದೇವರು, ಆತರೊಬ್ಬರೇ ದೇವರು, ಆತರೊಬ್ಬರೇ ರಕ್ಷಕರು. ಅವರ ಮೂಲಕ, ಅವರ ಶಕ್ತಿಯಿಂದ, ಅವರ ಪ್ರೋತ್ಸಾಹದಿಂದ, ಅವರ ಆತ್ಮನ ಸಹಾಯದಿಂದ ನಾನು ಶತಕವನ್ನು ಬಾರಿಸಿದ್ದೇನೆ. ಅಥವಾ ನಾನು ಗೆಲ್ಲುವುದಕ್ಕೆ, ಭಾರತೀಯ ಟೀಮ್ ಅನ್ನು ಗೆಲ್ಲಿಸುವುದಕ್ಕೆ ದೇವರು ಸಹಾಯ ಮಾಡಿದರು. ದೇವರು ನನ್ನ ಪಕ್ಷದಲ್ಲಿದ್ದರು. ಯೇಸು ಸ್ವಾಮಿ ನನ್ನ ಪಕ್ಷದಲ್ಲಿದ್ದರು. ಸುಮ್ಮನೆ ಸಾಮಾನ್ಯವಾಗಿ ದೇವರು ಅಂತ ಹೇಳಲಿಲ್ಲ. ಇದೆಲ್ಲರೂ ಹೇಳ್ತಾರೆ, ದೇವರ ಸಹಾಯದಿಂದ. ಆ ಯಾವ ದೇವರು? ದೇವರು ಪ್ರಪಂಚದಲ್ಲಿ ಎಷ್ಟೊಂದು ಕೋಟಿ 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 ದೇವರುಗಳಿದ್ದಾರೆ. ಆ ದೇವರ ಸಹಾಯದಿಂದಲ್ಲ, ಯೇಸು ಕ್ರಿಸ್ತರೆಂಬ ಒಬ್ಬನೇ ದೇವರಿಂದ. ಯಾಕಂದ್ರೆ ಆತರೊಬ್ಬರೇ ದೇವರು. ಇದು ನಮ್ಮ ಸಾಕ್ಷಿ. ಸುಮ್ಮನೆ ಕಾಟಾಚಾರಕ್ಕೆ, ತಪ್ಪಿಸಿಕೊಳ್ಳುವುದಕ್ಕೆ ದೇವರ ಸಹಾಯ ಶರಣು ದೇವರೇ ಹೀಗೆಲ್ಲ ಹೇಳುವಂತ ಕೋಟಿಗಟ್ಟಲೆ ಜನ ಇದ್ದಾರೆ. ಆದ್ರೆ ಇವರೆಲ್ಲ ಕೊನೆಗೆ ಸೇರುವ ಸ್ಥಳ ನಿತ್ಯ ನರಕ. ಯಾಕಂದ್ರೆ ಅವರು ಸುಳ್ಳನ್ನು ಅನುಸರಿಸ್ತಾ ಇದ್ದಾರೆ, ಸತ್ಯವನ್ನು ಅನುಸರಿಸ್ತಾರೆ. ಸತ್ಯ ಒಬ್ಬರೇ. ಅದಕ್ಕೆ ಸ್ವಾಮಿ ಯೇಸು ಹೇಳಿದ್ದು, ನಾನೇ ಸತ್ಯವು, ಬೇರೆ ಯಾರೂ ಇಲ್ಲ ಸತ್ಯ. ಆ ಯೇಸು ಕ್ರಿಸ್ತರಲ್ಲಿ ನಾವಿಡುವಂತ ನಂಬಿಕೆಯು ನಮ್ಮ ನಿರೀಕ್ಷೆಗೆ ಅಡಿಪಾಯವಾಗಿರಬೇಕು. ಅವರ ಪ್ರತಿಯೊಂದು ವಚನಗಳು ನಮ್ಮ ನಂಬಿಕೆಗೆ ಅಡಿಪಾಯವಾಗಿರಬೇಕು. ದೇವರ ವಚನ, ಸುವಾರ್ತೆ ಅದು ನಮ್ಮ ನಂಬಿಕೆಗೆ ಅಡಿಪಾಯವಾಗದಿದ್ದರೆ ನಮ್ಮ ಜೀವಿತ ಎಂಬ ಕಟ್ಟಿದ ಕೊನೆಗೆ ಅದು ಹಾಳಾಗಿ ಹೋಗುತ್ತೆ. ಥಿಂಕ್ ಅಬೌಟ್ ಇಟ್. ಇದರ ಬಗ್ಗೆ ಯೋಚನೆ ಮಾಡಲಿ. ಸೊ ಒಬ್ಬರೇ ನಂಬಿಕೆ, ಒಂದೇ ನಂಬಿಕೆ, ಒಂದೇ ನಿರೀಕ್ಷೆ. ಹೀಗೆ ಪೌಲರು ಹೇಳ್ತಾ ಇದ್ದಾರೆ ನೋಡ್ರಿ. ಓಕೆ, ಈ ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದವರಾಗಿದ್ದೇವೆ. 2ನೇ ಅಧ್ಯಾಯದ 8ನೇ ವಚನದಲ್ಲಿ ಪೌಲರು ಆಗಲೇ ಹೇಳಿದ್ದಾರೆ. ನಾವು ಮೊನ್ನೆ ಓದಿದ್ದೆವು. 2ನೇ ಅಧ್ಯಾಯದ 8ನೇ ವಚನದಲ್ಲಿ ಎಫೆಸಿಯನ್ಸ್ 2:8, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. ವಿಮೋಚನೆ, ಪಾಪ ವಿಮೋಚನೆ ಇದು ಯೇಸು ಕ್ರಿಸ್ತರಿಂದಲೇ ಹೊರತು ಯೇಸು ಸ್ವಾಮಿಯ ತಾಯಿಯಿಂದ ಸಿಗಲ್ಲ, ಯೇಸು ಸ್ವಾಮಿಯ 12 ಶಿಷ್ಯರಿಂದ ಸಿಕ್ಕಲ್ಲ, ಅದ ಯೇಸು ಸ್ವಾಮಿಯ ಸೇವಕರಿಂದ ಸಿಕ್ಕಲ್ರಿ. ಪಾಪ ವಿಮೋಚನೆ, ಪಾಪ ಕ್ಷಮಾಪಣೆ ಯೇಸು ಕ್ರಿಸ್ತರಿಂದಲೇ ಸಿಕ್ಕುವುದು. ಅದೇ ಮೊನ್ನೆ ಲಿಯೋ ಪೋಪರು ಹೇಳಿದ್ದು, ಯೇಸು ಸ್ವಾಮಿಯವರ ತಾಯಿ ಗೌರವಾರ್ಹಿತರಾದಂತ ವ್ಯಕ್ತಿ, ಆದರೆ ಪಾಪ ಪರಿಹಾರಕ್ಕಾಗಿ ಅವರೇನು ಶಿಲುಬೆಯಲ್ಲಿ ಸಾಯಲಿಲ್ಲ. ಇದು ತುಂಬಾ ಗಂಭೀರವಾದ ಪ್ರಸ್ತಾಪನೆ. ಅವರಷ್ಟು ಹೇಳುವುದಕ್ಕೆ ಧೈರ್ಯ ದೇವರ ಆತ್ಮನೇ ಅವರಿಗೆ ಕೊಟ್ಟಿರಬಹುದು ಅಂತ ನಾನು ನಂಬ್ತೀನಿ. ಈ ಹೇಳಿಕೆಯಿಂದ, ಈ ಒಂದು ಪ್ರಸ್ತಾಪನೆ ಲಿಖಿತ ರೂಪದಲ್ಲಿ ಇಡೀ ಜಗತ್ತಿಗೆ ಸಾರಿದ್ದರಿಂದ ಖಂಡಿತವಾಗಿ ನಾವು ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಹೌದು ಪ್ರಿಯರೇ,
ದೇವರು ಈ ಅಂತ್ಯ ದಿನಗಳಲ್ಲಿ ಅನೇಕರ ಕಣ್ಣುಗಳು ತೆರೆಯುತ್ತಾ ಇದ್ದಾರೆ. ಮಂಕಾಗಿ ಹೋಗಿರುವಂತ ಕಣ್ಣುಗಳು ತೆರೆಯುತ್ತಾ ಇದ್ದಾರೆ. God in these last days opening the blinded eyes of the church leaders. Thank God for that. And many leaders of Christianity. ಕ್ರೈಸ್ತ ಧರ್ಮದಲ್ಲಿರ್ತಕ್ಕಂಥ ಅನೇಕ ಗುರುಗಳ, ಅದರ ಪಾದ್ರಿಗಳ, ಅನೇಕ ಪಾಸ್ಟರ್ಗಳ ಕಣ್ಣುಗಳು ದೇವರು ತೆರೀತಾ ಇದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಿದೆ. ನೋಡ್ರಿ, ಇಲ್ಲಿ ಪೌಲನು ಹೇಳುತ್ತಾನೆ, ನಂಬಿಕೆಯ ಮೂಲಕ ನಮಗೆ ವಿಮೋಚನೆ, ನಮಗೆ ರಕ್ಷಣೆ, ಪಾಪ ಪರಿಹಾರ, ನರಕದ ತೀರ್ಪಿನಿಂದ ನಮಗೆ ವಿಮೋಚನೆ ಅದು ಯೇಸು ಕ್ರಿಸ್ತನಿಂದ ಮಾತ್ರವೇ. ಹೀಗೆ ಹೇಳುವವನೇ ನಿಜವಾದ ಕ್ರೈಸ್ತನು. ಅಲ್ಲದವನು ಕೋಟಾ ಕ್ರೈಸ್ತ, ಅಲ್ಲದವನು ನರಕ ಪಾತ್ರನಾದ ಕ್ರೈಸ್ತನು. ನಾನು ಅನೇಕ ಬಾರಿ ನಿಮಗೆ ಹೇಳಿದ್ದೇನೆ ಎಂದು ಅನ್ನಿಸ್ತೇನೆ. ಒಂದು ವೇಳೆ ಇವತ್ತು ನನ್ನನ್ನು ಕೇಳಿಸ್ತಿರುವ ನಿಮ್ಮಲ್ಲಿ ಕೆಲವರು ಫಸ್ಟ್ ಟೈಮ್ ಕೇಳ್ತಾ ಇರುವುದಾದರೆ, ನನ್ನ ಮಾವ ನನಗೆ ಹೆಣ್ಣು ಕೊಟ್ಟ, ನನ್ನ ಮಾವರಿಗೆ ಅವರು ಸಾಯುವುದಕ್ಕೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿ ಸಾಯಬೇಕೆಂಬುದಾಗಿ ಅವರಿಗಾಗಿ ಪ್ರೇಯರ್ ಮಾಡಿದೆ. ಪ್ರೇಯರ್ ಮಾಡಿದ್ದಷ್ಟೇ ಅಲ್ಲ, ಸಂದರ್ಭ ಸಿಕ್ಕುವಾಗೆಲ್ಲ ಅವರಿಗೆ ನಾನು ನೇರವಾಗಿ ಮುಖಕ್ಕೆ ನೋಡಿ ನಾನು ಹೇಳಿದ್ದೇನೆ, ಯೇಸು ಕ್ರಿಸ್ತನನ್ನ ನಂಬಿರಿ, ಯೇಸು ಕ್ರಿಸ್ತನೊಬ್ಬರನ್ನೇ ನಿಮ್ಮ ಹೃದಯದಲ್ಲಿ ರಕ್ಷಕರಾಗಿ ನಂಬಿರಿ. ನಿಮ್ಮ ಊದುಗಟ್ಟಿಯಿಂದ, ನಿಮ್ಮ ಬೇಡ ಬೆತ್ತಿಯಿಂದ, ನಿಮ್ಮ ಆ ಒಂದು ತಣ್ಣೀರಿನ ಜಲಸ್ನಾನದಿಂದ, ನೀವು ಮಾಡುವ ನಮನದಿಂದ ನಿಮಗೆ ಸ್ವರ್ಗ ಸೇರಕ್ಕಾಗಲ್ಲ. ಈಗೆಲ್ಲ ಮಾಡ್ತಾ ಇದ್ರು ಕ್ರೈಸ್ತರಾಗಿದ್ರು ಕೂಡ, ಒಬ್ಬ ಪ್ರೊಟೆಸ್ಟೆಂಟ್ ಕ್ರೈಸ್ತನಾಗಿದ್ರು ಕೂಡ ಇಂಥ ಸಂಪ್ರದಾಯವೆಲ್ಲ ಮಾಡಿ ಅವ್ರು ಮಾಡ್ತಾ ಇದ್ರು. ಆದ್ರೆ ಅವರಿಗೆ ನಾನು ಹೇಳಿದೆ, ಈ ಸಂಪ್ರದಾಯದಿಂದ ನೀವು ಸ್ವರ್ಗ ಸೇರಲ್ಲ, ನೀವು ನರಕ ಸೇರುತ್ತೀರ. ಆದ ಕಾರಣ ನಿಮಗೆ ಆರೋಗ್ಯ ಇರುವಾಗ, ಆಯುಷ್ ದೇವರಿಗೆ ಕೊಟ್ಟಿರುವಾಗ, ಜೀವ ಕೊಟ್ಟಿರುವಾಗ, ಯೇಸು ಕ್ರಿಸ್ತರನ್ನೇ ನಿಮ್ಮ ರಕ್ಷಕರಾಗಿ ನಂಬಿಕೆ ಇಟ್ಟು ಆತ್ಮಪೂರ್ವಕವಾಗಿ ಅವರಿಗೆ ನಿಮ್ಮ ಜೀವಾತ್ಮವನ್ನು ಸಮರ್ಪಿಸಿಕೊಟ್ಟು ಈ ಮೂಢನಂಬಿಕೆಯೆಲ್ಲ ಬಿಸಾಟು ಬಿಟ್ಟು ರಕ್ಷಣೆ ಹೊಂದಿರಿ ಎಂದು ಹೇಳಿದೆ. ಹೌದು, ಅವರ ಪ್ರಾಣ ಬಿಡುವುದಕ್ಕೆ ಅಥವಾ ಸಾಯುವುದಕ್ಕೆ ಕೆಲವು ತಿಂಗಳುಗಳ ಹಿಂದೆ ಆದರೂ ಅವರು ಅದನ್ನು ಒಪ್ಪಿಕೊಂಡ್ರು. ನಿಮಗೆ ಅವಕಾಶ ಸಿಕ್ಕದಿರಬಹುದು. ಸಾಯಕ್ಕೆ ಮುಂಚೆ ನಾನು ಮಾಡ್ತೀನಿ ಅಂತ ಯೋಚನೆ ಮಾಡ್ಬೇಡ್ರಿ, ಈಗಲೇ ಮಾಡಿಕೊಳ್ಳ್ರಿ, ಈಗಲೇ ಮಾಡಿಕೊಳ್ಳ್ರಿ. ಅವರಿಗೆ ಅವಕಾಶ ಸಾಯುವುದಕ್ಕೆ ಮುಂಚೆ ಆದ್ರೂ ಸಿಕ್ಕಿತ್ತು. ಅವರು ಯೇಸು ಸ್ವಾಮಿಯನ್ನೇ ರಕ್ಷಕ ಅಂತ ಹೃದಯಪೂರ್ವಕವಾಗಿ ನಂಬಿ ಸ್ವೀಕಾರ ಮಾಡಿಕೊಂಡ್ರು, ಅರಿಕೆ ಮಾಡಿಕೊಂಡ್ರು, ಅವರ ಮೂಢನಂಬಿಕೆ ಬಿಟ್ಬಿಟ್ರು. ಅವರ ಚರ್ಚಿಯಾನಿಟಿ ಅಥವಾ ಕ್ರೈಸ್ತ ಧಾರ್ಮಿಕತ್ವವನ್ನ ಬಿಟ್ಟು ಅವರು ಕ್ರಿಸ್ತನನ್ನ ಸ್ವೀಕಾರ ಮಾಡಿಕೊಂಡ್ರು. ನಮ್ಮ ನಂಬಿಕೆಗೆ ಆಧಾರವು ಯೇಸು ಸ್ವಾಮಿ ಮಾತ್ರವಾಗಿದ್ದಾರೆ. ಆ ನಂಬಿಕೆಗೆ ಆಧಾರ ದೇವರ ಸತ್ಯವೇದದ ಸುವಾರ್ತೆಯ ವಚನಗಳು ಮಾತ್ರವಾಗಿದೆ. ಆದ ಕಾರಣ ಇಲ್ಲಿ ಯೂದನು ಹೇಳ್ತಾರೆ, ಇದು ಶಾಶ್ವತವಾದ ನಂಬಿಕೆ. ಯೂದನ ಪತ್ರ 3ನೇ ವಚನ, ದೇವ ಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಟ ಮಾಡಬೇಕು ಎಂದು ಯೂದನು ಕರ್ತನಾದ ಯೇಸು ಕ್ರಿಸ್ತರ ತಮ್ಮನು ಹೇಳುತ್ತಾರೆ. ಒಡಹುಟ್ಟಿದ ತಮ್ಮ, ಯೇಸು ಸ್ವಾಮಿಯ ತಾಯಿಯಾದ ಮರಿಯಲಲ್ಲಿ ಹುಟ್ಟಿದ ಯೂದನು ಹೇಳುತ್ತಾರೆ. ಕೆಲವು ಕ್ರೈಸ್ತರು ಈ ಸುಳ್ಳನ್ನು ನಂಬಿದ್ದಾರೆ. ಏನ್ ಸುಳ್ಳು ಗೊತ್ತಾ? ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಯೇಸು ಸ್ವಾಮಿಯ ತಾಯಿಗೆ ಮಕ್ಕಳೇ ಉಂಟಾಗಲಿಲ್ಲ ಅಂತ. ಇದು ಕೂಡ ಸೈತಾನದ ದೊಡ್ಡ ಸುಳ್ಳು. ಬೈಬಲ್ ಅಲ್ಲಿ ಎಷ್ಟು ಕಡೆ ಬರೆದದೆ, ಯೇಸು ಸ್ವಾಮಿಯ ತಾಯಿಗೆ ಮತ್ತೆ ಮಕ್ಕಳಾಯಿತು, ಅವರ ಹೆಸರು ಬರೆದದೆ. 5 ಸಹೋದರರು ಸಹೋದರಿಯರು ಅಂದ್ರೆ ಬಹುವಚನ. ಯೇಸು ಸ್ವಾಮಿಯ ತಾಯಿಯಾದ ಮರಿಗಳಲ್ಲಿ ಯೋಸೇಫನ ಮೂಲಕ 5 ಸಹೋದರು ಹುಟ್ಟಿದರು. ಎರಡು ಸಹೋದರಿಯರು ಇದ್ದರು, ಕಮ್ಮಿ ಆದರು. ಸಹೋದರಿಯರು ಎಷ್ಟು ಜನ ಬೈಬಲ್ ಹೇಳ್ತಾ ಇಲ್ಲ. ಬೈಬಲ್ ಇಷ್ಟೇ ಹೇಳು, ಸಹೋದರಿಯರು. ಅವನ ತಮ್ಮಂದಿರು ನಮ್ಮ ಸಂಗಡ ಇಲ್ಲವೋ, ಅವನ ಸಹೋದರಿಯರು ನಮ್ಮ ಸಂಗಡ ಇಲ್ಲವೋ. ಮತ್ತಾಯನ ಸುವಾರ್ತೆಯಲ್ಲಿ ಇದೆ, ಲೂಕನ ಸುವಾರ್ತೆಯಲ್ಲಿ ಇದೆ. ಸಮಯ ತಗೊಂಡು ಓದಿ ನೋಡ್ರಿ ಹೊಸ ಒಡಂಬಡಿಕೆ.
ಇಲ್ಲಿ ಯೂದನ ಹೇಳುತ್ತಾನೆ, ಯೇಸು ಸ್ವಾಮಿ ಒಡ ಹುಟ್ಟಿದ ಸಹೋದರ ಹೇಳ್ತಾನೆ. ಏನ್ ಹೇಳ್ತಾ ಇದ್ದಾನೆ ನೋಡ್ರಿ, ಈ ನಂಬಿಕೆಯು ಒಮ್ಮೆ ನಮಗೆ ಒಪ್ಪಿಸಿಕೊಟ್ಟಂತ ನಂಬಿಕೆಯಾಗಿದೆ. ಈ ನಂಬಿಕೆ ಒಂದು ಸಾರಿ ಅಷ್ಟೇ ನಂಬೋದು, ದಿನಾಲು ನಂಬಡ. ಅಂದ್ರೆ ಒಂದು ಸಲ ನಂಬಿದ್ರೆ ನಂಬಿಕೆಯಲ್ಲಿ ಗಟ್ಟಿಯಾಗಿ ಹಿಡ್ಕೋಬೇಕು. ಅನಂತರವಾಗಿ ಏನ್ ಮಾಡಬೇಕು, ಆ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಹೋರಾಟ ಮಾಡಬೇಕು. ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಫೈಟಿಂಗ್ ಮಾಡಬೇಕು, ಹೋರಾಟ. ಪೌಲನು ಹೇಳುತ್ತಾನೆ ತಿಮೋಥಿಯನಿಗೆ ಬರೆಯುವಾಗ, ತನ್ನ ಆತ್ಮೀಕ ಮಗನಾದ ತಿಮೋಥಿಯನಿಗೆ, ಪಾಸ್ಟರ್ ತಿಮೋಥಿಗೆ ಬರೆಯುತ್ತಾನೆ. ಅಥವಾ ಪಾಸ್ಟರ್ಗಿಂತ ಅಂದ್ರೆ ಪಾಸ್ಟರ್ ಮಾತ್ರವಾಗಿಲ್ಲ, ಪಾಸ್ಟರ್ ಅಂದ್ರೂ ಅಷ್ಟೇನೆ, ಬಿಷಪ್ ಅಂದ್ರೂ ಅಷ್ಟೇನೆ, ಅಧ್ಯಕ್ಷರಾಗಿದ್ದ ತಿಮೋಥಿಯನಿಗೆ ಬರೀತಾನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಯಾವಾಗ? ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ನಂಬಿಕೆ ಕಾಪಾಡಿಕೊಳ್ಳೋದಕ್ಕೆ ಹೋರಾಟ ಮಾಡಬೇಕು. ಇದು ಶ್ರೇಷ್ಠವಾದ ಹೋರಾಟ, ಇದು ಆತ್ಮೀಕವಾದ ಹೋರಾಟ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಬ್ರದರ್ ಅಂಡ್ ಸಿಸ್ಟರ್. ನನ್ನ ಪ್ರಿಯ ಸಹೋದರನೇ ಸಹೋದರಿ, ಈ ದಿವಸಗಳಲ್ಲಿ ವಿಶೇಷವಾಗಿ ನಾವು ಹೆಚ್ಚಾಗಿ ಹೋರಾಟಕ್ಕೆ ನಾವು ಇಳಿಯಬೇಕಾದ ಕಾಲವಾಗಿದೆ. ಯಾಕೆ ಗೊತ್ತಾ? ಲೋಕದ ಎಲ್ಲಾ ದೇಶಗಳಲ್ಲಿಯೂ ಕ್ರೈಸ್ತರಿಗೆ ಭಯಂಕರವಾದ ಹಿಂಸೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸುಮ್ಮನೆ ಹೆಸರಿಗೆ ಕ್ರೈಸ್ತರಂತ ಹೇಳಿದ್ರೆ ಸಾಕು, ವಿಶ್ವಾಸಿ ಎಂದು ಕೂಡ ಹೇಳಬೇಕಾಗಿಲ್ಲ, ರಕ್ಷಣೆ ಹೊಂದಲು ಕೂಡ ಬೇಕಾಗಿಲ್ಲ. ಅಂದ್ರೆ ಕ್ರೈಸ್ತರು ಎಂಬ ಪಟ್ಟಿ ಇದ್ದರೆ ಸಾಕು, ಚರ್ಚಿಗೆ ಹೋಗೋರು ಅಂತ ಹೇಳಿದ್ರೆ ಸಾಕು, ಅವರಿಗೆ ಬೀದಿ ಬೀದಿಯಲ್ಲಿ ಹುಚ್ಚು ನಾಯಿಯನ್ನು ಹೊಡೆಯುವ ಹಾಗೆ ಹಿಂಸೆ ಪಡಿಸುವ ಕಾಲವಾಗಿದೆ ಈ ದಿವಸ. ನೈಜೀರಿಯಾದಲ್ಲಿ ಒಂದೇ ತಿಂಗಳಲ್ಲಿ 50,000 ಜನರನ್ನು ಕೊಲೆ ಮಾಡಿದರು ಎಂಬುದಾಗಿ ಫೋಟೋ ಸಹಿತವಾಗಿ, ಸ್ಯಾಟಲೈಟ್ ಪಿಕ್ಚರ್ ಮೂಲಕವಾಗಿ ಸಹಿತವಾಗಿ ವರದಿ ನೀವು ನೋಡಿದ್ದೀರಾ? ಭಾರತದಲ್ಲಿ ಸುಮ್ಮನೆ ಧಾರ್ಮಿಕ ಕ್ರೈಸ್ತರಾದವರನ್ನು ಕೂಡ, ಫಾದರ್ಗಳನ್ನ, ರಕ್ಷಣೆ ಹೊಂದಿದವರು ಕೂಡ ಅಲ್ಲದಿರಬಹುದು, ಕನ್ಯಾಸ್ತ್ರೀಯರನ್ನ, ನಿರಪರಾಧಿಗಳಾದ ಅನೇಕ ಸೇವಕರನ್ನ, ಸುವಾರ್ತಿಕರನ್ನ, ವಿಶ್ವಾಸಿಗಳನ್ನ ನಮ್ಮ ದೇಶದ ಅನೇಕ ರಾಜ್ಯಗಳಲ್ಲಿ ಎಷ್ಟೊಂದು ಭಯಂಕರವಾಗಿ ಹಿಂಸಿಸ್ತಾ ಇದ್ದಾರೆ. ನಾಳೆ ಕರ್ನಾಟಕಕ್ಕೂ ಆಗುವುದಿಲ್ಲ ಅಂತ ಹೇಳಕ್ಕಾಗಲ್ಲ. ಪ್ರಿಯ ದೇವ ಜನರೇ, ವಿಶ್ವಾಸಿಯೇ, ಇದರ ಬಗ್ಗೆ ನೀವು ಆಲೋಚನೆ ಮಾಡಿಕೊಂಡಿದ್ದೀರಾ? ಶ್ರೇಷ್ಠ ಹೋರಾಟವನ್ನು ಕಾಪಾಡಿಕೊಳ್ಳುವುದಕ್ಕೆ, ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕು. ಇಟ್ ಇಸ್ ಆಪ್ಷನ್ ಅಲ್ಲ. ನಿಮಗೆ ಸಾಧ್ಯವಾದರೆ ಹೋರಾಟ ಮಾಡ್ರಿ ಅಂತಲ್ಲ, ಹೋರಾಟ ಮಾಡಲೇಬೇಕು. ಯಾಕೆ? ಇದು ಆತ್ಮೀಕ ಯುದ್ಧವಾಗಿದೆ, ಇದು ಆತ್ಮೀಕ ಹೋರಾಟವಾಗಿದೆ. ಅದರ ಕುರಿತು ಮುಂದಿನ ದಿನಗಳಲ್ಲಿ ನಮ್ಮ ಇದೇ ಎಫೆಸ ಪತ್ರದಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಆಯುಧಗಳು ಏನು, ಹೇಗೆ ಹೋರಾಟ ಮಾಡಬೇಕು, ಇವೆಲ್ಲ ಕೊನೆಯ ಅಧ್ಯಾಯಗಳಲ್ಲಿ ಬರೆದದೆ ನೋಡ್ರಿ. ಕ್ರೈಸ್ತ ನಂಬಿಕೆ ಕೇವಲ ಹೇಳಿಕೆಯಲ್ಲ, ಅದು ನಡವಳಿಕೆಯಾಗಿದೆ. ಈಗ ನಾವು ಅಧ್ಯಯನ ಮಾಡುತ್ತಾ ಇರೋದು ಕ್ರೈಸ್ತ ನಡವಳಿಕೆಯ ಬಗ್ಗೆ. ನಡೆಯಿರಿ, ನಿಂತರೆ ಮಾತ್ರ ಸಾಲದು, ನಡೆಯಬೇಕು. ಕೆಲವೊಮ್ಮೆ ನಿಂತುಕೊಳ್ಳೋದಕ್ಕೆ ಕಷ್ಟ ಆಗ್ತದೆ, ನಿಂತುಕೊಳ್ಳೋದಕ್ಕೆ ಕಷ್ಟವಾದ್ರೆ ಮತ್ತೆ ನಡೆಯಬೇಕು ದೇಹದಲ್ಲಿ. ಅದೇ ರೀತಿಯಲ್ಲಿ ಆತ್ಮಿಕ ಜೀವಿತದಲ್ಲಿ ಒಂದೇ ಜಾಗದಲ್ಲಿ ಕೂತುಕೊಂಡು ನಾವು ಜೀವನವನ್ನ ಹಾಳು ಮಾಡಿಕೊಳ್ಳಬಾರದು. ನಾವು ನಡೆಯಬೇಕು. ನಡತೆಗೆ ಸಂಬಂಧಪಟ್ಟದಾಗಿ ನಾವು ಗಮನಿಸುವಾಗ ಇಲ್ಲಿ ನೋಡ್ರಿ, ನಾವು ನಂಬಿಕೆಯಲ್ಲಿ ಹೋರಾಟ ಮಾಡಬೇಕು. ಅದು ನಡತೆಗೆ ಸಂಬಂಧಪಟ್ಟ ನಡತೆ ಒಂದು ಭಾಗವಾಗಿದೆ. ಒಂದೇ ದೀಕ್ಷಾಸ್ನಾನ 6ನೇ ವಚನ ನೋಡ್ರಿ. ಸಮಯ ಬೇಗನೆ ದಾಟುತ್ತಾ ಇದೆ. ಎಫೆಸದವರಿಗೆ ಬರೆದ ಪತ್ರ 4:6, ಚಾಪ್ಟರ್ 4:6. ಎಲ್ಲರಿಗೂ ಸ್ನಾನ ದೀಕ್ಷೆ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರೊಬ್ಬನೇ, ಆತನು ಎಲ್ಲರ ಮೇಲಿರುವವರು, ಇನ್ನು ಎಲ್ಲರ ಮುಖಾಂತರ ಕಾರ್ಯ ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನೂ ಆಗಿದ್ದಾನೆ. ಈಗ 6ನೇದಾಗಿರುವಂತದ್ದು ಏನು ಗೊತ್ತಾ? ಒಂದೇ ದೀಕ್ಷಾ ಸ್ನಾನ ದೀಕ್ಷೆ. ನಂಬಿದ ಒಬ್ಬ ವ್ಯಕ್ತಿ
ಅಥವಾ ಯೇಸು ಕ್ರಿಸ್ತರು ರಕ್ಷಕರು, ಒಡೆಯರು, ದೇವರು ಎಂದು ನಂಬಿದ ಪ್ರತಿಯೊಬ್ಬರು ಆ ನಂಬಿಕೆಗೆ ಗುರುತಾಗಿ ನೀರಿನೊಳಗೆ ಮುಳುಗಿಸಿಕೊಳ್ಳುವಂತದಕ್ಕೆ ಹೇಳುವುದೇ ದೀಕ್ಷಾ ಸ್ನಾನ. ಬೇರೆ ಯಾವುದು ದೀಕ್ಷಾ ಸ್ನಾನವಲ್ಲ. ಸಾಮಾನ್ಯವಾಗಿ ಕ್ರೈಸ್ತರ ಪದ್ಧತಿಯ ಪ್ರಕಾರವಾಗಿ ಪಾದ್ರಿಗಳು ಮಾಡುವುದು ಯಾವುದು ದೀಕ್ಷಾ ಸ್ನಾನವಲ್ಲ. ಅದು ಪದ್ಧತಿ, ಬೈಬಲ್ ಹೇಳುವಂತದ್ದಲ್ಲ, ಅದು ಸುವಾರ್ತೆಯಲ್ಲಿ ಬರೆದಿಲ್ಲ. ಅದಕ್ಕೆ ಪೌಲ್ ಹೇಳಿದ ಮಾತನ್ನ ನಾ ಮೊದಲು ಓದಿದ್ದು, ಸುವಾರ್ತೆಗೆ ಆಧಾರವಲ್ಲದ ನಂಬಿಕೆಯಲ್ಲ. ಆ ಸುವಾರ್ತೆಗೆ ಆಧಾರ ಯೇಸು ಕ್ರಿಸ್ತರ ವಾಕ್ಯವಾಗಿದೆ. ಆ ವಾಕ್ಯವನ್ನು ಅನುಗ್ರಹಿಸಿದ ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಟ್ಟು, ಅವರ ಸುವಾರ್ತೆಯಲ್ಲಿ ನಂಬಿಕೆ ಇಟ್ಟು, ಅವರ ಅಪೊಸ್ತಲರ ಉಪದೇಶಗಳಲ್ಲಿ ನಂಬಿಕೆ ಇಟ್ಟು ಅದಕ್ಕೆ ವಿಧೇಯರಾಗಿ ನಡೆದುಕೊಳ್ಳುವವರು ಅನುಸರಿಸಬೇಕಾದ ಸಂಗತಿಯಾಗಿದೆ ದೀಕ್ಷಾ ಸ್ನಾನ. ಸ್ನಾನ ದೀಕ್ಷೆ ಇದೊಂದು ದೀಕ್ಷೆಯಷ್ಟೇ. ಸ್ನಾನ ಇದೊಂದು ದೀಕ್ಷೆ, ನೀರೊಳಗೆ ಮುಳುಗಿಸುವುದು ಇದೊಂದು ಆತ್ಮೀಕ ದೀಕ್ಷೆ. ದೇಹವು ನೀರಿನೊಳಗೆ ಸಂಪೂರ್ಣವಾಗಿ ಮುಳುಗಿಸುವಾಗ ಅದರ ಅರ್ಥ ನಾನು ನನ್ನ ಪಾಪದ ಸ್ವಭಾವಕ್ಕೆ ಸಂಪೂರ್ಣವಾಗಿ ನಾನು ಮುಳುಗಿಸಿಕೊಳ್ತಾ ಇದ್ದೀನಿ, ಅಥವಾ ಸ್ವಭಾವವನ್ನು ನಾನು ಹೂಣಿಡುತ್ತಾ ಇದ್ದೀನಿ. ನಾನು ಇನ್ನು ಮುಂದೆ ಈ ಪಾಪಕ್ಕೆ ಅಧೀನನಾಗಿ ಜೀವಿಸೋದು. ಯೇಸು ಸ್ವಾಮಿ ಪಾಪಕ್ಕೆ ಪರಿಹಾರ ಮಾಡಿದ್ರಲ್ಲ ಶಿಲುಬೆಯಲ್ಲಿ ಸಾಯುವುದರ ಮೂಲಕ. ಅದು ನಾನು ನಂಬಿದ್ದೇನೆ. ಆ ನಂಬಿಕೆಗೆ ಗುರುತಾಗಿ ಆತನ ಸಮಾಧಿಯೊಂದಿಗೆ ನಾನು ಕೂಡ ಸಮಾಧಿ ಆಗುವ ಹಾಗೆ ನೀರಿನೊಳಗೆ ನಾನು ಮುಳುಗಿಸಿಕೊಳ್ತೇನೆ. ಯೇಸು ಸ್ವಾಮಿಯವರು 3 ದಿನಗಳಾದ ಮೇಲೆ ಸಮಾಧಿಯಿಂದ ಎದ್ದು ಬಂದ ಹಾಗೆ ನಾನು ನೀರಿನೊಳಗಿನಿಂದ ಈ ಹೊರಗೆ ಬಂದ ನಂತರ ಯೇಸು ಸ್ವಾಮಿಯ ಮಗಳಾಗಿ ಈ ಲೋಕದಲ್ಲಿ ಸತ್ಯವೇದವು ಹೇಳುವ ರೀತಿಯಲ್ಲಿ, ಸುವಾರ್ತೆಯಲ್ಲಿ ಹೇಳುವ ಪ್ರಕಾರವಾಗಿ, ಅಪೊಸ್ತಲ ಉಪದೇಶಗಳಲ್ಲಿ ನಾನು ಓದಿ ತಿಳ್ಕೊಂಡ ಪ್ರಕಾರ ನಾನು ಜೀವಿಸುತ್ತೇನೆ ಎಂದು ತೀರ್ಮಾನ ಮಾಡಿಕೊಳ್ಳುವವನು ಮಾಡಬೇಕಾದ ಕೆಲಸವೇ ದೀಕ್ಷಾ ಸ್ನಾನ. ಅಲ್ಲದೆ ಯಾವುದು ದೀಕ್ಷಾ ಸ್ನಾನ ಅಲ್ಲ. ಅದು ಒಂದು ಸಭೆಯ, ಒಂದು ಧರ್ಮದ ಪದ್ಧತಿ ಅಷ್ಟೇ. ಎಲ್ಲ ಧರ್ಮದಲ್ಲಿ ಅವರದೇ ಆದ ಪದ್ಧತಿ ಇದೆ. ಸ್ವರ್ಗ ಸೇರುವುದಕ್ಕಂತ ಬ್ರಾಹ್ಮಣರಿಗೆ ಅವರ ಪದ್ಧತಿ ಇದೆ, ಮುಸಲ್ಮಾನರಿಗೆ ಅವರ ಪದ್ಧತಿ ಇದೆ, ಬೌದ್ಧ ಧರ್ಮಕ್ಕೆ ಸೇರಿದವರಿಗೆ ಅವರದ್ದು ಪದ್ಧತಿ ಇದೆ. ಅದೇ ತರ ಕ್ರೈಸ್ತ ಧರ್ಮಕ್ಕೆ ಸೇರಿದವರಿಗೆ ಅವರದೇ ಪದ್ಧತಿ ಇದೆ. ಆದ್ರೆ ಕ್ರಿಸ್ತನಿಗೆ ಸೇರಿದವರಿಗೆ ಇರುವಂತದ್ದು ಪದ್ಧತಿ ಅಲ್ಲ, ಅದು ಕೇವಲ ಸಂಪ್ರದಾಯವಲ್ಲ, ಅದು ಕ್ರಿಸ್ತನ ಮಾತಿಗೆ ವಿಧೇಯವಾಗುವಂತ ಪ್ರಕ್ರಿಯೆ. ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರ 6ನೇ ಅಧ್ಯಾಯದ ಮೊದಲನೇ ಕೆಲವು ವಚನಗಳನ್ನು ಓದಿ ನೋಡ್ರಿ. ಅಷ್ಟೇ ಮಾತ್ರವಲ್ಲ, ಇನ್ನೂ ಅನೇಕ ವಾಕ್ಯಗಳನ್ನು ನಂಬುವುದಕ್ಕೆ ಅಥವಾ ನಂಬಿದ ಕೂಡಲೇ ಅದರ ಜೊತೆಯಾಗಿ ಬೈಬಲ್ ಅಲ್ಲಿ ನಾವು ಓದ್ತೀವಿ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನೋಡ್ರಿ. ಮಾರ್ಕ 16ನೇ ಅಧ್ಯಾಯದಲ್ಲಿ, ಮಾರ್ಕನ ಕಡೆ ಅಧ್ಯಾಯ ಅದು, ಅದರಲ್ಲಿ 16ನೇ ವಚನ ನೋಡ್ರಿ. ಯೇಸು ಸ್ವಾಮಿ ತಾನೇ ಹೇಳಿದ ಮಾತು. ಆತನ ಶಿಷ್ಯರು ಅಥವಾ ಶಿಷ್ಯನಾಗಿದ್ದಂತ ಮಾರ್ಕನು ಬರೀತಾರೆ ನೋಡ್ರಿ. ಏನ್ ಹೇಳ್ತಾರೆ? ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ರಕ್ಷಣೆಯ ಪರಿಪೂರ್ತಿ ಅಥವಾ ಸಂಪೂರ್ತಿಗೆ ಒಂದು ಗುರುತಾಗಿದೆ, ಅಥವಾ ನಾನು ನನ್ನ ಆತ್ಮದಲ್ಲಿ ನಂಬಿದ ನಂಬಿಕೆಗೆ ಅದು ನಾನು ಸಂಪೂರ್ಣವಾಗಿ ನಂಬಿ ಅನುಸರಿಸ್ತಾ ಇದ್ದೇನೆ ಎಂಬುದಕ್ಕೆ ಒಂದು ಗುರುತಾಗಿ ನೀರಿನೊಳಗೆ ನಾನು ಮುಳುಗಿಸಿಕೊಳ್ಳುತ್ತೇನೆ. ಸೊ ನಂಬಿಕೆಯ ಜೊತೆಯಲ್ಲಿ ದೀಕ್ಷಾ ಸ್ನಾನ ಹೋಗ್ಬೇಕು. ಒಬ್ಬ ನಂಬಿದ ವ್ಯಕ್ತಿಗೆ ಕೂಡಲೇ ದೀಕ್ಷಾ ಸ್ನಾನ ಕೊಡ್ಬೇಕು. ಅದಕ್ಕಾಗಿ 10 ವರ್ಷ ಕಾಯ್ಬೇಕಾಗಿಲ್ಲ. ಪಾಪಿ ಅಂತ ತಿಳ್ಕೊಂಡು ಯೇಸು ಕ್ರಿಸ್ತನು ನನ್ನ ರಕ್ಷಕನನ್ನು ನಂಬಿಕೊಂಡು ನನ್ನ ಪಾಪ ಪರಿಹಾರ ಮಾಡಿದ್ದಾರೆ ಎಂದು ನಂಬಿಕೊಂಡು ಇನ್ನು ಮುಂದೆ ನಾನು ಪಾಪಕ್ಕೆ ಅಧೀನರಲ್ಲ, ಇನ್ನು ಮುಂದೆ ಬೈಬಲ್ ಹೇಳುವ ಪ್ರಕಾರ ನಡ್ಕೊಳ್ಳುತ್ತೇನೆ ಅಂತ ತೀರ್ಮಾನ ಮಾಡುವಂತ ಒಬ್ಬ ಹುಡುಗನಾದ್ರೂ ಸೇರಿ, ಹುಡುಗಿ ಆದ್ರೂ ಸೇರಿ, ಪ್ರಾಯ ಪೂರ್ತಿಗೆ ಬರದ ವ್ಯಕ್ತಿ ಆದ್ರೂ ಸೇರಿ, ಅಥವಾ ಮುದುಕನಾದ ವ್ಯಕ್ತಿ ಆಗಿರ್ಬೋದು, ಅಜ್ಜಿ ಆದ್ರೂ ಸೇರಿ, ನಾಳೆ ಸಾಯಲಿಕ್ಕಿನ ವ್ಯಕ್ತಿ ಆದ್ರೂ ಸೇರಿ, ನನಗೆ ಕೊಡ್ಬೇಕು ದೀಕ್ಷಾ ಸ್ನಾನ ಅಂತ ಹೇಳಿದ್ರೆ ತಕ್ಷಣ ಕೊಡ್ಬೇಕು.
ಇವತ್ತು ಅನೇಕ ಪಾಸ್ಟ್ಗಳು ಮಾಡೋ ತರ ಅವನು ನಿಜವಾಗ್ಲೂ ರಕ್ಷಣೆ ಹೊಂದಿದೀಯಾ, ಅವನು ನಿಜವಾಗ್ಲೂ ಮನ ಪರಿವರ್ತನೆ ಆಗಿದೆ ಅಂತ ನಾನು ಪರೀಕ್ಷೆ ಮಾಡಿದಂತ ಕೊಂಡಿ ಅಂತ ಬೈಬಲ್ ಹೇಳ್ತಾ ಇಲ್ಲ. ಇವೆಲ್ಲ ಇವತ್ತಿನ ಕೆಲವರು ಹೇಳ್ಬಹುದು, ನನ್ ಬೈಬಲ್ ಆ ತರ ಓದಲಿಲ್ಲ. ಒಬ್ಬರ ದಾರಿಯಲ್ಲಿ ಬೈಬಲ್ ಓದುವುದನ್ನು ಕೇಳಿಸಿಕೊಂಡು ಹೋಗುತ್ತಿರುವಾಗಲೇ ಅವನು ಹೇಳಿದನು, ನನಗೆ ದೀಕ್ಷಾಸ್ತ್ರ ಕೊಡಿ ಅಂತ. ಅಪೊಸ್ತಲರ ಕೃತಿಗಳಲ್ಲಿದೆ. ತಕ್ಷಣವೇ ಅವನಿಗೆ ದೀಕ್ಷಾಸ್ತ್ರ ಕೊಟ್ಟ. ಅವನು ಪಾಸ್ಟರ್ ಆಗಿರಲಿಲ್ಲ ಕೊಟ್ಟವನು, ಅವನ ಹೆಸರು ಫಿಲಿಪ್ಪ ಅಂತ. ದೀಕ್ಷಾಸ್ತ್ರ ಕೊಟ್ಟವನು ದಾರಿಯಲ್ಲಿಯೇ ಕೊಟ್ಟ. ಅರ್ಧರಾತ್ರಿಯಲ್ಲಿ ದೀಕ್ಷಾಸ್ತ್ರ ಕೊಟ್ಟರು. ಬೆಳಕಾಗಲಿ ಅಂತ ಹೇಳಿ ಕಾಯ್ಕೊಂಡಿಲ್ಲ. ಬೆಳಕರದ ಮೇಲೆ ನಾಳೆ ಮುಂಜಾನೆ ಕೊಡ್ತೇನೆ ಅಂತ ಹೇಳಲಿಲ್ಲ. ಇಡೀ ಕುಟುಂಬಕ್ಕೆ, ಅಂದ್ರೆ ರಕ್ಷಣೆ ಹೊಂದಿದ ಇಡೀ ಕುಟುಂಬಕ್ಕೆ ಅದೇ ರಾತ್ರಿಯಲ್ಲಿ ದೀಕ್ಷಾಸ್ತ್ರ ಕೊಟ್ಟರು. ಹೌದು. ಹಾಗಾದ್ರೆ ಬೈಬಲ್ ಹೇಳುವಂತ ಉಪದೇಶವನ್ನು ನಾವು ಯಾಕೆ ಅನುಸರಿಸುವುದಿಲ್ಲ ಈ ದಿವಸಗಳಲ್ಲಿ? ಸರಿ, ಅದೊಂದು ವಿಷಯ. ಈಗ ನನಗೆ ಸಮಯ ಆಗ್ತಾ ಬಂದಿದೆ. ಒಂದೇ ದೀಕ್ಷಾಸ್ನಾನ, 2 ದೀಕ್ಷಾಸ್ನಾನ ಇಲ್ಲ. ಕೆಲವು ಚರ್ಚ್ಗಳಲ್ಲಿ ತಪ್ಪಾದ ಉಪದೇಶಗಳಿದೆ. ದೀಕ್ಷಾಸ್ನಾನದ ಆ ಒಂದು ಕಾರ್ಯಕ್ರಮದಲ್ಲಿ ತಪ್ಪಾದ ಒಂದು ಪ್ರಕ್ರಿಯೆ ಇದೆ. ಇವೆಲ್ಲ ಬೈಬಲ್ ಹೇಳದಿರುವಂತ ವಿಷಯಗಳು. ಒಂದು ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರೆ ಸಾಕು, ನೀವು ಸಾಲದು. ನೀವು ನಮ್ಮ ಸಭೆಗೆ ಮೆಂಬರ್ ಆಗಬೇಕಾದ್ರೆ ಇನ್ನೊಂದು ಸಾರಿ ದೀಕ್ಷಾಸ್ನಾನ ಮಾಡಿಸ್ಕೋಬೇಕು ಹೀಗೆ ಹೇಳುವವರಿದ್ದಾರೆ. ನೀವು ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂಡು ತಪ್ಪು. ಯೇಸು ಕ್ರಿಸ್ತರ ಹೆಸರಿನಲ್ಲಿಯೇ ದೀಕ್ಷಾಸ್ನಾನ ಮಾಡಿಸ್ಕೋಬೇಕು ಹೀಗೆ ಬೋಧನೆ ಮಾಡೋರಿದ್ದಾರೆ. ಆದ ಕಾರಣ ತಂದೆ ಮಗ ಪವಿತ್ರಾತ್ಮರ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ತಪ್ಪು. ಯಾಕಂದ್ರೆ ಅಪೊಸ್ತಲರ ಕೃತಿಗಳಲ್ಲಿ ಅನೇಕ ಕಡೆಗಳಲ್ಲಿ ಬರೆಯಲಾಗಿದೆ, ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರೆ ಅಂತ ಬರೆದದೆ, ಅಥವಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ ಅಂತ ಬರೆದದೆ. ಆದ್ರೆ ಆ ಕಾಂಟೆಸ್ಟ್ ಅವರು ಮರೆತು ಬಿಡ್ತಾರೆ. ಅಲ್ಲಿ ಕಾಂಟೆಸ್ಟ್ ಅಥವಾ ಸಂದರ್ಭ, ಆ ಮಾತುಗಳು ಯಾರಿಗೆ ಹೇಳಿದರು? ಅಪೊಸ್ತಲರು ಯಹೂದ್ಯರಿಗೆ ಹೇಳಿದರು. ಅವರಿಗೆ ಯೇಸು ಕ್ರಿಸ್ತರು ದೇವಕುಮಾರನು ಎಂಬಂತ ನಂಬಿಕೆ ಇರಲಿಲ್ಲ. ಈ ಯೇಸು ಕ್ರಿಸ್ತರನ್ನೇ ರಕ್ಷಕ ಅಂತ ನಂಬಬೇಕು, ದೇವಕುಮಾರ ಅಂತ ನಂಬಬೇಕು, ಪಾಪ ವಿಮೋಚಕ ಅಂತ ನಂಬಬೇಕು. ಈ ಅರ್ಥದಲ್ಲಿ ಅವರಿಗೆ ಹೇಳಿದೆ ಹೊರತು ನೀವು ತಂದೆಯಾದ ದೇವರಲ್ಲಿ, ಮಗನಾದ ದೇವರಲ್ಲಿ, ಪವಿತ್ರಾತ್ಮರಾದ ದೇವರಲ್ಲಿ ನಂಬಿಕೆ ಮಾಡಿಕೊಂಡ ವಿಶ್ವಾಸ ಮಾಡಿಸಿಕೊಳ್ಳಬೇಡ ಅಂತ ಅಲ್ಲ ಅರ್ಥ. ಯೇಸು ಸ್ವಾಮಿ ಕೊನೆಯ ಮಾತಾಗಿ ಹೇಳಿದ ಮಾತೇನು? ಮತ್ತಾಯನ ಸುವಾರ್ತೆಯಲ್ಲಿ ನೀವು ಹೊರಟು ಹೋಗ್ರಿ ಶಿಷ್ಯರಿಗೆಲ್ಲ ಹೇಳಿದ ಮಾತದು. ಅಂತ್ಯ ಕೊನೆಯಲ್ಲಿ ಸ್ವರ್ಗ ಏರಿ ಹೋಗುವುದಕ್ಕೆ ಮುಂಚೆ ಹೇಳಿದ ಮಾತು, ನೀವು ಹೊರಟು ಹೋಗ್ರಿ, ಸುವಾರ್ತೆಯನ್ನು ಸಾರಿರಿ, ನಾನು ಮಾಡಿದ ಉಪದೇಶವೆಲ್ಲ ಅವರಿಗೆ ತಿಳಿಸಿರಿ, ನಂಬಿದವರಿಗೆ ನೀವು ದೀಕ್ಷಾಸ್ನಾನ ಕೊಡ್ರಿ, ತಂದೆಯಾದ ದೇವರ ಹೆಸರಿನಲ್ಲಿ, ಮಗನಾದ ಹೆಸರಿನಲ್ಲಿ, ಮಗನಾದ ಯೇಸುವಿನ ಹೆಸರಿನಲ್ಲಿ, ಪವಿತ್ರಾತ್ಮರ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ ಅಂತ ಹೇಳಿದ್ದಾರೆ. ತಮಿಳು ಭಾಷೆಯಲ್ಲಿ ಒಂದು ಒಳ್ಳೆ ಪದ ಇದೆ, ಜ್ಞಾನ ದೀಕ್ಷೆ ಅಂತ. ಜ್ಞಾನ ದೀಕ್ಷೆ ಅದ ಜ್ಞಾನ ಸ್ನಾನ. ಜ್ಞಾನ ಸ್ನಾನ ಎಂದ್ರಲ್ಲ ಅರ್ಥವೇನೆ? ಜ್ಞಾನ ಸ್ನಾನ ಅಂದ್ರೆ ಅರ್ಥ ಏನು? ಜ್ಞಾನ ಬಂದ ನಂತರ, ಪಾಪದ ಜ್ಞಾನ ಬಂದ ನಂತರ, ಯೇಸು ನನ್ನ ಪಾಪ ಪರಿಹಾರಕ ಎಂಬ ಜ್ಞಾನ ಬಂದ ನಂತರ, ನಾನು ಸ್ವರ್ಗ ಸೇರಬೇಕು, ನರಕ ಪಾತ್ರನಾಗಬಾರದು, ಅದಕ್ಕಾಗಿ ಯೇಸು ನಮ್ಮ ರಕ್ಷಕ ಅಂತ, ನನ್ನ ರಕ್ಷಕ ಅಂತ ನಂಬಿರುವುದು. ಈ ರೀತಿಯಾದ ಜ್ಞಾನ ಬಂದವನು ಈ ನೀರಿನೊಳಗೆ ಮುಳುಗುವಂತ ಸ್ನಾನ ಮಾಡಿಸ್ಕೋಬೇಕು. ನನ್ನನ್ನು ಕೇಳುತ್ತಿರುವ ನಿಮ್ಮಲ್ಲಿ ಯಾರಾದ್ರೂ ಮಾಡಿಸ್ಕೊಳ್ಳೋದಿದ್ರೆ ಇವತ್ತೇ ಮಾಡಿಸ್ಕೊಳ್ರಿ. ಅಷ್ಟೇ ಮಾತ್ರವಲ್ಲ, ಸತ್ಯವೇದ ಹೇಳೋ ಪ್ರಕಾರ ನಡೆಯುವುದಕ್ಕೆ ತೀರ್ಮಾನ ಮಾಡಿ. ಯಾಕಂದ್ರೆ ನಮ್ಮ ನಂಬಿಕೆಗೆ ಆಧಾರ ಕರ್ತನಾದ ಯೇಸುವಿನ ಮಾತುಗಳಾಗಿದೆ, ಅಪೊಸ್ತಲರ ಉಪದೇಶಗಳಾಗಿದೆ. ಅದು ನಮ್ಮ ನಂಬಿಕೆಗೆ ಅಡಿಪಾಯ. ಆದ ಕಾರಣ ನಮ್ಗೆ ದೀಕ್ಷಾಸ್ನಾನ ಒಂದೇ ನಂಬಿಕೆ, ಒಬ್ಬನೇ ಕರ್ತರು, ಆಮೇಲೆ ಒಂದೇ ಪದವಿಯನ್ನು ನಿರೀಕ್ಷಿಸುವವರು ನಮಗೆ. ನಾವು ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ದೇಹಕ್ಕೆ ಸೇರಿದವರು, ಆತ್ಮೀಕ ದೇಹವೆಂಬ ಸಭೆಗೆ ಸೇರಿದವರು. ನನ್ನ ಮಾತು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಕೊನೆಯ ಒಂದನ್ನು ಹೇಳಕ್ಕೆ ಸಮಯ ಸಾಲು, ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಕರ್ತನ ಚಿತ್ತವಾದರೆ ಮುಂದಿನ ಅಧ್ಯಯನದಲ್ಲಿ ಆ ಕೊನೆಯ ಒಂದನ್ನು ನೋಡುವ. ಇತರ ವಿಷಯಗಳನ್ನು 4ನೇ ಅಧ್ಯಾಯದಲ್ಲಿ ಒಂದು ವಿಷಯಗಳು ನೋಡೋಣ. ಕರ್ತನ ತನಕ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಒಂದು ನಿಮಿಷ ಪ್ರಾರ್ಥನೆ. ಕರ್ತನಾದ ಯೇಸುವೆ, ಪ್ರಭು ದೇವರೇ, ನಿಮ್ಮ ಪರಿಶುದ್ಧ ನಾಮದಲ್ಲಿ
ನಿಮ್ಮನ್ನು ಆರಾಧಿಸಿ, ನಿಮಗೆ ಅಡ್ಡ ಬಿದ್ದು ನಿಮ್ಮನ್ನು ಸ್ತುತಿಸುತ್ತಾ ಈ ಸಂಜೆ ಕೂಟದಲ್ಲಿ ನಿಮ್ಮ ವಚನವನ್ನು ಧ್ಯಾನಿಸುವಂತೆ ಕೊಟ್ಟ ಭಾಗ್ಯಕ್ಕಾಗಿ ಸ್ತೋತ್ರ. ನಿಮ್ಮ ಎಲ್ಲ ಭಕ್ತರಿಗಾಗಿ, ನಿಮ್ಮೆಲ್ಲ ಸೇವಕರುಗಳಿಗಾಗಿ ವಿಶೇಷವಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಿಮ್ಮ ಹೆಸರು ಧೈರ್ಯವಾಗಿ, ನಿಮ್ಮ ವಚನವು ಧೈರ್ಯದಿಂದ ಎಲ್ಲರ ಮುಂದೆಯೂ ಸಾರುವುದಕ್ಕೆ ನಿಮ್ಮ ಆತ್ಮನಿಂದ ನಮ್ಮನ್ನು ಬಲಪಡಿಸಿರಿ. ನಿಮ್ಮ ಶಕ್ತಿಯನ್ನು ಹೆಚ್ಚಾಗಿ ಅನುಗ್ರಹಿಸಿ, ನಮ್ಮ ನಂಬಿಕೆಯನ್ನು ಈ ಶ್ರೇಷ್ಠವಾದ ಕೊನೆಯವರೆಗೂ ಇದನ್ನು ಹೋರಾಟ ಮಾಡಿ ನಾವು ನಂಬಿಕೆಯನ್ನು ಹಿಡಿದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡ್ರಿ. ಕರ್ತನಾದ ಯೇಸುವೇ, ನಿಮ್ಮ ಕೃಪೆ ನಮಗೆ ಹೆಚ್ಚು ಬೇಕು. ಈ ದಿನವೂ ಬೇಕು, ನಾಳೆಗೂ ಬೇಕು, ಕೊನೆಯವರೆಗೂ ಬೇಕು. ಕರ್ತನಾದ ಯೇಸುವೇ, ನಿಮ್ಮೆಲ್ಲ ಆಶೀರ್ವಾದಗಳಿಗಾಗಿ ಮತ್ತೊಮ್ಮೆ ನಿಮಗೆ ಸ್ತುತಿ ನಮನಗಳನ್ನು ಮಾಡುತ್ತಾ ನಮ್ಮ ರಕ್ಷಕರು, ನಮ್ಮ ನಿರೀಕ್ಷೆಯೂ ಆಗಿರುವಂತಹ ಯೇಸು ಸ್ವಾಮಿ ಒಂದು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.